ಶಾಂತಿ. ಇವತ್ತಿನ ವಿಷಯ ಪಾಂಡವ ಮತ್ತು ಫಂಡ ಅಂತ. ಪಾಂಡು ಅಲ್ಲ, ಸರಿನಾ? ಫಂಡ ಅಂತಂದ್ರೆ ಮಾರ್ಗದರ್ಶಿ. ಮಾರ್ಗದರ್ಶಿಯಲ್ಲೂ ಕೂಡ ನೋಡಿ, ಇವಾಗ ಗೂಗಲ್ ಇದೆಯಲ್ವಾ, ಗೂಗಲ್ನು ಕೂಡ ದಾರಿಯನ್ನ ತೋರಿಸತ್ತೆ. ವಿಶೇಷವಾಗಿ ಬಾಬಾ ಫಂಡ ಅಂತ ಹೇಳುವಂಥದ್ದು ದೇವಸ್ಥಾನಕ್ಕೆ ಅಂತ ಕರ್ಕೊಂಡು ಹೋಗ್ತಾನೆ ನೋಡಿ. ಟೂರ್, ಪ್ಯಾಕೇಜ್ ಟೂರ್ಗಳು, ಇದನ್ನೆಲ್ಲ ನಾವೇನ್ ಮಾಡ್ತೀವಿ, ಲೌಕಿಕದಲ್ಲಿ ಭಕ್ತಿ ಮಾರ್ಗದಲ್ಲಿ ಹೋಗ್ತೀವಿ, ಆರ್ಗನೈಸ್ ಮಾಡ್ತೀವಿ. ಅದನ್ನ ತೀರ್ಥಯಾತ್ರೆಗಳಿಗೆ ಹೋಗ್ಬೇಕಾದ್ರೆ ಅಲ್ಲಿ ಕೆಲವರು ಲೀಡರ್ಸ್ ಇರ್ತಾರೆ, ಅವರನ್ನ ನಾವು ಫಾಲೋ ಮಾಡಬೇಕಾಗ್ತದೆ. ನಿಮ್ಮಲ್ಲಿ ಬಸ್ಸಲ್ಲಿ ಹೇಳಿರ್ತಾರೆ ನೋಡಿ, ಇಷ್ಟೊತ್ತಿಗೆ ಇಲ್ಲಿ ಹೊಟ್ಟೆ ಬಿಡ್ತೀವಿ, ಊಟ ಮಾಡ್ಕೊಂಡು ಇಷ್ಟೊತ್ತಿಗೆ ವಾಪಸ್ ಬರಬೇಕು, ಈ ದೇವಸ್ಥಾನಕ್ಕೆ ಹೋಗ್ಬೇಕು, ಇಷ್ಟೊತ್ತಿಗೆ ವಾಪಸ್ ಬರಬೇಕು ಅಂತ ಹೇಳ್ತಾರೆ. ಇನ್ನು ಕೆಲವೊಂದ್ಸಲ ದೇವಸ್ಥಾನದ ಒಳಗಡೆ ಹೋದಾಗ ಅಲ್ಲಿ ಗೈಡ್ ಅಂತ ಇರ್ತಾರೆ. ಅವ್ರು ಹೇಳ್ತಾರೆ ನೋಡಿ, ಇದು ಮೂರ್ತಿ ಹೀಗೆ, ಈ ದೇವಸ್ಥಾನ ಈ ಸಮಯದಲ್ಲಿ ಓಪನ್ ಆಯ್ತು, ಇಷ್ಟು ಗಂಟೆ ಗರ್ಭಗುಡಿ ಓಪನ್ ಆಗತ್ತೆ, ಇಂತಿಂತ ಸೇವೆ ಈ ಟೈಮ್ನಲ್ಲಿ ಇರ್ತದೆ. ಹೀಗೆ ಇಲ್ಲಿ ಮುಖ್ಯವಾಗಿ ಪಂಡ ಗೈಡ್ ಅಂತಂದ್ರೆ ಏನು ಅಂತಂದ್ರೆ, ಯಾವ ಆತ್ಮ ಸಾಧಾರಣ ಆತ್ಮನನ್ನ, ಮನುಷ್ಯಾತ್ಮನನ್ನ ಪರಮಾತ್ಮನ ಕಡೆಗೆ ಕರೆದುಕೊಂಡು ಹೋಗ್ತಾರೋ. ತೀರ್ಥಯಾತ್ರೆಗೆ ಹೋಗೋದು ನಾವು ಯಾವ್ದಕ್ಕೆ? ಭಗವಂತನ ದರ್ಶನಕ್ಕಲ್ವಾ, ಮೂರ್ತಿ ದರ್ಶನಕ್ಕಲ್ವಾ. ಅದಕ್ಕಾಗಿ ಭಗವಂತನೆಡೆಗೆ ಹೇಗೆ ಹೋಗೋದು ಹೇಳೋದನ್ನ ಕರ್ಕೊಂಡು ಹೋಗೋದಕ್ಕೆ ಫಂಡ, ಮಾರ್ಗದರ್ಶಿ, ದಾರಿ ತೋರಿಸುವಂಥವರು ಅಂತ ಹೇಳ್ತಾರೆ. ಮೇಲೆ ಭಗವಂತನ ಕಡೆಗೆ ನಾವು ದಾರಿ ತೋರಿಸ್ಬೇಕು ಬೇರೆಯವರಿಗೆ ಅಂತಂದ್ರೆ ನಾವು ಮೊದಲಲ್ಲಿ ಹೋಗಿರ್ಬೇಕಲ್ವಾ. ಯಾವುದೊಂದು ದೇವಸ್ಥಾನದ ಇನ್ಫಾರ್ಮೇಶನ್ ನೀವು ಹೇಳಬೇಕು ಅಂತಂದ್ರೆ ನೀವು ಮೊದಲು ಹೋಗಿರ್ಬೇಕು. ಒಂದ್ಸಲ ಹೋದ್ರೆ ಆಗೋದಿಲ್ಲ, ಪದೇ 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 ನೀವು ಹೋಗಿರ್ಬೇಕಾಗ್ತದೆ. ಹಾಗೇನೆ ಕೆಲವೊಂದ್ಸಲ ಈಶ್ವರಿ ವಿಶ್ವವಿದ್ಯಾಲಯದಲ್ಲೂ ಕೂಡ ಬಾಬಾ ನಮ್ಮನ್ನು ನಿಮಿತ್ತ ಮಾಡ್ತಾರೆ. ಅದರ ನಿಮಿತ್ತ ಬ್ರಾಹ್ಮಣಿಯರಿಗೆ, ನಿಮಿತ್ತ ಕುಮಾರರಿಗೆ ಪಾರ್ಟಿಯನ್ನ ಕರ್ಕೊಂಡು ಹೋಗುವಂಥದ್ದು ಅಲ್ವಾ. ತಮ್ಮ ಊರಿಂದ ರಿಸರ್ವೇಶನ್ ಅನ್ನ ಮಾಡಿ, ಏನೇನು ಬೇಕು ಅಂತ ಬಿಡು ಮೊದಲೇ ನಿಮಗೆ ರಿಕ್ವೈರ್ಮೆಂಟ್ಸ್ ಅನ್ನ ಹೇಳಿ ಅದು ಕರ್ಕೊಂಡೋಗಿ ಅಲ್ಲಿಂದ ವಾಪಸ್ ಅವರನ್ನ ಬಸ್ಸಿಂದ ಇಳಿಸಿ ಅಕಾಮಡೇಷನ್ ಅನ್ನ ಕೊಟ್ಬಿಟ್ಟು, ಆಮೇಲೆ ಎಲ್ಲೆಲ್ಲಿ ಅಡಿಗೆ ಮನೆ ಇದೆ, ಏನಿದೆ ಎಲ್ಲವನ್ನ ಹೇಳಿ, ಡೈಮಂಡ್ ಹಾಲ್ಗೆ ಹೇಗೆ ಹೋಗ್ಬೇಕು, ಹೇಗೆ ಕ್ಲಾಸ್ ತಗೊಳ್ಬೇಕು, ಗಿಫ್ಟ್ ತಗೊಳ್ಬೇಕಾದ್ರೆ ಏನ್ ಮಾಡ್ಬೇಕು, ಡೈರೆಕ್ಷನ್ಸ್ ಅನ್ನ ಕೊಡ್ತಾ ಇರ್ತಾರೆ. ಅವರಿಗೆ ಪಂಡ ಅಂತ ಹೇಳ್ತಾರೆ. ಪಂಡ ಅಂದ್ರೆ ಭಗವಂತನ ಕಡೆಗೆ ಕರ್ಕೊಂಡು ಹೋಗುವಂಥವ್ರು. ಇಲ್ಲಿ ಪಂಡ ಹೇಳುವಂತ ಶಬ್ದ ಯಾರ್ಯಾರಿಗೆ ಅಪ್ಲೈ ಆಗತ್ತೆ ಅಂತಂದ್ರೆ, ಮೊದಲನೇದಾಗಿ ಭಗವಂತನಿಗೆ. ಭಗವಂತ ಪರಮಧಾಮದಿಂದ ಬಂದು, ಪರಮಧಾಮದ ಬಗ್ಗೆ ಗೊತ್ತಿರ್ಲಿಲ್ವಲ್ಲ, ಆತ್ಮನ ಬಗ್ಗೆ ಗೊತ್ತಿರ್ಲಿಲ್ಲ, ಪರಮಾತ್ಮನ ಬಗ್ಗೆ ಕೂಡ ಗೊತ್ತಿರ್ಲಿಲ್ಲ. ಇವಾಗ ನಮಗೆ ಕಾಶಿ ಗೊತ್ತಿಲ್ಲ, ರಾಮೇಶ್ವರ ಗೊತ್ತಿಲ್ಲ, ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತದೆ, ಇಲ್ಲಿ ಟೂರ್ಗಳಿದಾವೆ, ಇಷ್ಟು ದಿನ ಟೂರ್ ಇದೆ, ಇಷ್ಟು ಅಮೌಂಟ್ ಇದೆ, ಇಂಥ ದಿನ ಹೋಗೋದು, ಫ್ಲೈಟಲ್ಲಿ ಹೋಗೋದು, ಟ್ರೈನಲ್ಲಿ ಹೋಗೋದು, ಬಸ್ ಮಾಡ್ಕೊಂಡು ಹೋಗೋದು, ಎಲ್ಲವನ್ನ ಅವ್ರು ಕೊಟ್ಟಿರ್ತಾರೆ. ಆಮೇಲೆ ನಾವೇನ್ ಮಾಡ್ತೀವಿ, ಅಲ್ಲಿ ಹೋಗ್ಬಿಟ್ಟು ಎನ್ಕ್ವೈರಿ ಮಾಡ್ತೀವಿ, ಅವ್ರೇನು ಐಟಮ್ಗಳನ್ನ ತೊಗೊಂಡು ಹೋಗ್ಬೇಕು ಅಂತ ಬಿಟ್ಟು ಹೇಳ್ತಾರೆ. ಇವಾಗ ಫ್ಲೈಟಲ್ಲಿ ಹೋಗ್ಬೇಕಂದ್ರೆ ಇದು ಇಷ್ಟೇ ತೂಕ ಇರಬೇಕು, 20 kg ಅವ್ರು ಹೇಳ್ತಾರೆ ನೋಡಿ, 20 kg ತೂಕ ಮಾಡಿಬಿಡಿ, 10 kg ಮಾಡಿ. ಯಾಕಂದ್ರೆ ಬರ್ಬೇಕಾದ್ರೆ ನಿಮ್ದು 20 kg ಬರ್ಬೇಕಾಗ್ತದೆ, ನೀವೆಲ್ಲ ಐಟಮ್ ತಗೊಂಡಾದ್ಮೇಲೆ ತರ್ಲಿಕ್ಕೆ ಆಗೋದಿಲ್ಲ. ನೀವು ಫ್ಲೈಟಲ್ಲಿ ಹೋಗಿದ್ರೆ ಏನಾಗತ್ತೆ ಅಂತಂದ್ರೆ, ಲಗೇಜಿಗೆ ಕಂಡೀಷನ್ಸ್ ಇದೆಯಲ್ಲ, ನೀವು ತೂಕ ಜಾಸ್ತಿ ಮಾಡಿದ್ರೆ ಏನಾಗತ್ತೆ ಅಂತಂದ್ರೆ 10 ರೂಪಾಯಿ ಕೊಟ್ಟಿರುವಂತ ಐಟಮ್ಗೆ 50 ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಕೊಡ್ಬೇಕಾಗ್ತದೆ. ಆಮೇಲೆ ತಲೆ ಚಚ್ಕೊಳ್ತಾರೆ ಏನಾಯ್ತು ಅಂತ ಅಲ್ವಾ. ಇದೆಲ್ಲ ಡೈರೆಕ್ಷನ್ಸ್ಗಳನ್ನ ಆ ಮಾರ್ಗದರ್ಶಿಯಾದವನು ಕೊಡ್ತಾರೆ, ಏನು ಮಾಡಬೇಕು ಏನು ಮಾಡಬಾರ್ದು. ವಿಶೇಷವಾಗಿ ಆ ಟೂರಿನ ಸಮಯದಲ್ಲಿ. ಹಾಗೆ ಪರಮಾತ್ಮ ಇಲ್ಲಿ ಬಂದ್ಬಿಟ್ಟು, ಮಕ್ಕಳೇ ನೀವ್ಯಾರು, ಇಲ್ಲಿಂದ ಬಂದಿದ್ದೀರಿ, ಯಾಕೆ ಬಂದಿದ್ದೀರಿ, ನನ್ನ ಹತ್ರ ಹೇಗೆ ಹೋಗ್ಬೇಕು, ಹೇಗೆ ಆತ್ಮ ಆಗ್ಬಿಟ್ಟು ಹೋಗ್ಬೇಕು, ಸೂಕ್ಷ್ಮೋತನಕ್ಕೆ ಹೇಗೆ ಹೋಗ್ಬೇಕು, ಪರಂಧಾಮಕ್ಕೆ ಹೇಗೆ ಹೋಗ್ಬೇಕು, ಬಾಬನ ಹತ್ರ ಹೇಗೆ ಮಾತಾಡಬೇಕು, ಬಾಬನಿಂದ ಹೇಗೆ ಶಕ್ತಿ ಪಡ್ಕೊಳ್ಬೇಕು, ನಿಮ್ಮ ವಿಕರ್ಮ ಹೇಗೆ ವಿನಾಶ ಮಾಡಬೇಕು, ಸೇವೆನ ಹೇಗೆ ಮಾಡ್ಕೊಳ್ಬೇಕು, ಭಾಗ್ಯವನ್ನು ಹೇಗೆ ಪಡ್ಕೊಳ್ಬೇಕು, ಪರಂಧಾಮಕ್ಕೆ ಹೋದ್ಮೇಲೆ ಯಾವ್ಯಾವ ರೀತಿಯಲ್ಲಿ ಬಾಬನ ಜೊತೆಗೆ ವ್ಯವಹಾರವನ್ನ ಮಾಡಬೇಕು, ಯಾವ ರೂಪದಲ್ಲಿ ಯೋಗದ ಅನುಭವ ಮಾಡಬೇಕು ಹೇಳುವಂಥದ್ದನ್ನ
ಬಾಬಾ ನಮ್ಗೆ ಮೊದಲನೇದಾಗಿ ನಮ್ಮನ್ನ ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ತಾರೆ. ಆರಂಭದಲ್ಲಿ ನಿಮಿತ್ತ ಆತ್ಮಗಳ ಮೂಲಕ ನಮಗೆ 7 ಡೇಸ್ ಕೋರ್ಸ್ ಮುಗ್ಲಿ ಎಲ್ಲ ಸಿಗತ್ತೆ. ನಾವು ಮೊದಲು ಹೋಗ್ಬೇಕು, ದರ್ಶನವನ್ನ ಮಾಡ್ಬೇಕು, ಎಲ್ಲ ಸುತ್ತಬೇಕು. ಆಮೇಲೆ 2 ಸಲ 3 ಸಲ 4 ಸಲ 5 ಸಲ ಹೋದ ಮೇಲೆ ಆಮೇಲೆ ನಾವು ಬೇರೆಯವ್ರನ್ನ ಕರ್ಕೊಂಡು ಹೋಗ್ಬೋದು. ಅದು ಕೆಲವ್ರು ಹೆಂಗಿರ್ತಾರಲ್ಲ, 5 ಸಲ ಅಲ್ಲ 50 ಸಲ ಹೋದ್ರು ಕೂಡ ಅಯ್ಯೋ ಅಣ್ಣವರೇ ನಮ್ಮ ಹತ್ರ ಆಗೋದಿಲ್ಲಪ್ಪ ಅಂತ ಬಿಟ್ಟು ಹೇಳ್ತಾರೆ. ಅಂತಂದ್ರೆ ಆ ಒಂದು ಜವಾಬ್ದಾರಿ ತಗೊಳ್ಳಿಕ್ಕೆ ರೆಡಿ ಇರೋದಿಲ್ಲ. ಕಾಮೆಂಟ್ಸ್ ಬೇಕಾದ ಹಂಗ್ ಮಾಡ್ತಾರೆ. ಕೂತ್ಕೊಂಡಲ್ಲಿ ಅವ್ರಿಗೆ ಊಟ ಬೇಕು, ಟ್ರೈನಲ್ಲಿ ಕೆಳಗಡೆನೇ ಸೀಟ್ ಬೇಕು, ಸೀನಿಯರ್ಸೇ ಜಾಸ್ತಿ ಕಂಪ್ಲೇಂಟ್ ಮಾಡೋದು. ಮೌಂಟ್ ಹೋಗೋದು ಶಾಂತಿವನದಲ್ಲೇ ರೂಮ್ ಬೇಕು, ಡೈಮಂಡ್ ಹಾಲ್ VIP ಸೋಫಾದಲ್ಲೇ ಅವರಿಗೆಲ್ಲ ಕೊಡಿಸ್ಬೇಕು, ಅದೆಲ್ಲ ಹೇಳ್ತಾರೆ. ಆದ್ರೆ ಓಕೆ, ನೀವು ಇಷ್ಟೆಲ್ಲ ಹೇಳ್ತಿರಲ್ಲ, ನೀವು 4 ಜನಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಬಂದಿದ್ದು ನಮ್ಮ ಹತ್ರ ಆಗೋದಿಲ್ಲ. ಅವಾಗ ನೀವು ಬಾಬ್ ಸಮಾನ ಹೆಂಗಾಗ್ತೀರಾ ಆದ್ಮೇಲೆ ಸ್ವಲ್ಪ ಯೋಚನೆ ಮಾಡಿ. 25 ಸಲ ಹೋಗ್ಬಿಟ್ಟು ನೀವು ಬೇರೆಯವ್ರಿಗೆ ಪ್ರಶ್ನೆ ಕೇಳಲಿಕ್ಕೆ ಆಗ್ತದೆ, ನೀವು ಅದನ್ನ ಪ್ರಾಕ್ಟಿಕಲಿ ಮಾಡಿದಾಗ ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತಾಗ್ತದ ಅವಾಗ. ಸರಿನಾ? ನಾವು ಅವಾಗ 4 ತಿಂಗಳ ಮುಂದೆ ರಿಸರ್ವೇಶನ್ ಮಾಡಬೇಕಾದ್ರೆ, ರಿಸರ್ವೇಶನ್ ಬೆಳಿಗ್ಗೆ 8 ಗಂಟೆ ಸ್ಟಾರ್ಟ್ ಆದ್ರೆ 2 ಗಂಟೆಗೆ ಹೋಗ್ಬಿಟ್ಟು ಬೆಂಗಳೂರಿನಲ್ಲಿ ಕ್ಯೂನ ನಿಲ್ಬೇಕಿತ್ತು, ಗೊತ್ತಾ? ನಮ್ಗೆ ಕೆಳಗಡೆ ಸೀಟ್ ಸಿಕ್ಕಿಲ್ಲ, ಮೇಲ್ಗಡೆ ಸೀಟ್ ಸಿಕ್ಕಿಲ್ಲ ಅಂತ ನೀವು ಒಬ್ಬೇ ಹೊಡಿತೀರಿ. 2 ಗಂಟೆ ಹೋಗಿ ನಿಂತ್ಕೊಂಡ್ ಬಿಟ್ರೆ ಅಲ್ಲಿ ಕೌಂಟರ್ನಲ್ಲಿ ಫಸ್ಟ್ ನಮ್ದಾದ್ರೆ ಮಾತ್ರ 6 ಸೀಟ್ ಗ್ಯಾರಂಟಿ. ಇಲ್ಲ ಅಂತ 1 ನಿಮಿಷ ಲೇಟ್ ಆದ್ರೆ ವೇಟಿಂಗ್ ಲಿಸ್ಟ್, ಸೆಕೆಂಡ್ ಲಿಸ್ಟ್ 2ನೇ ನಿಮಿಷಕ್ಕೆ ಬಂದ್ಬಿಟ್ರೆ ಸೀಟೇ ಇಲ್ಲ. ಓಕೆ, ರಿಸರ್ವೇಶನ್ ಮಾಡಿದ್ವಿ. S1 ಇಂದ S10 ವರೆಗೂ ಇದ್ದಾರೆ, ಟ್ರೈನಲ್ಲೂ ಇದ್ದಾರೆ. ನಾನು ಟ್ರೈನಲ್ಲಿ ಹೋಗ್ಬೇಕು ಅಂತ ಕೆಲವು, ಫ್ಲೈಟಲ್ಲಿ ಹೋಗ್ಬೇಕು ಅಂತ ಕೆಲವು, ಸ್ಲೀಪರ್ನಲ್ಲಿ ಹೋಗ್ಬೇಕು ಅಂತ ಕೆಲವರು. ಆವಾಗ ಅಡಿಗೆನು ಎಲ್ಲ ಇಲ್ಲಿಂದ ಅಲ್ಲಿವರೆಗೆ ತಗೊಂಡೋಗೋದು ಬೇಡ, ಅದೆಷ್ಟು ಕಷ್ಟ ಆಗತ್ತೆ. ಅದಕ್ಕೆ ಹೇಳ್ತಾರೆ ತಾನು ಸಾಯ್ಬೇಕು ಸ್ವರ್ಗ ಪಡಿಬೇಕು ಅಂತ. ಹಾಗೆ ಬಾಬಾ ಹೇಳ್ತಾರೆ ಸುಮ್ಮನೆ ಲಕ್ಷ್ಮೀನಾರಾಯಣರು ಆಗೋದಿಲ್ಲ, ಕರ್ಕೊಂಡು ಹೋಗ್ಬೇಕಾದ್ರೆ ಅವರಿಗೆಲ್ಲ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ಸೂಕ್ಷ್ಮವಾಗಿನೂ ಕೂಡ ಅವರಿಗೆ ರೆಡಿ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ವಿಘ್ನ ತಂದು ಹಾಕ್ಲಿಕ್ಕೆ ಬೇಕಾದಷ್ಟು ಜನ ಇದ್ದಾರೆ. ಆಮೇಲೆ ಏನ್ ಹೇಳ್ತಾರೆ, ಎಲ್ಲ ನಾವು ಒಂದೇ ಸಲ ಹಣ ಕೊಟ್ಟಿದ್ವಿ ನೋಡಿ, ನಮ್ಗೆ ಮಾತು ಸೀಟ್ ಕೊಟ್ಟಿದ್ದಾರೆ, ನಮ್ಗೆ ಮಾತು ದೂರ ಕೊಟ್ಟಿದ್ದಾರೆ, ನಮ್ಗೆ ಮಾತು ಸಪ್ರೇಟ್ ಆಗಿ ಕಂಪ್ಲೇಂಟ್ ಮಾಡ್ಲಿಕ್ಕೆ ಬೇಕಾದಷ್ಟು ಜನ ಇದ್ದಾರೆ. ಆದರೆ ಪ್ರಾಕ್ಟಿಕಲಿ ನೀವು ಆ ಕೆಲಸವನ್ನು ಮಾಡಿದಾಗ ಮಾತ್ರ ಕಷ್ಟ ಸುಖ ಇರುವಂತ ಆತ್ಮೀಯರಿಗೆ ಗೊತ್ತಾಗತ್ತೆ. ಅದನ್ನೇ ಇವತ್ತಿನ ಮೊದಲಲ್ಲಿ ಹೇಳಿದ್ರು ಬಾಬಾ, ಮನುಷ್ಯ ಬಂತೆ ಹೋ ದೇವತಾ ಬನ್ನು. ನಾವು ಮೌಂಟ್ ಅಬ್ಗೆ ಹೋಗೋಣ, ಟೂರಿಗೆ ಹೋಗೋಣ, ಜ್ಞಾನ ಕೇಳೋದು ತುಂಬಾ ಈಸಿ ಆತ್ಮೀಯರೇ. ಬೇರೆ ಜ್ಞಾನ ಹೇಳಲಿಕ್ಕೆ ಹೋಗಿ 25 ಪ್ರಶ್ನೆಗಳನ್ನ ಕೇಳ್ತಾರೆ, ಅವಾಗ ತಲೆ ಅಲ್ಲಾಡ್ಬಿಡ್ತದೆ. ಜ್ಞಾನ ಕೇಳ್ಬೇಕಾದ್ರೆ ಇಷ್ಟು ಈಸಿ ಅಲ್ವಾ, ಹೇಳಬಹುದಲ್ವಾ, ಹೇಳಲಿಕ್ಕೆ ಹೋಗಿ ಅವರ ಪ್ರಶ್ನೆಗಳು ಸುರಿಮಳೆಗಳು ಬಂದಾಗ ಸಾಕಪ್ಪ ಸಾಕು ಅಂತ ಹೇಳ್ತೀರ ನೀವು. ಯಾವುದೇ ಕಾರ್ಯ ಅಷ್ಟು ನೀವು ತಿಳ್ಕೊಂಡಷ್ಟು ಈಸಿ ಅಲ್ಲ. ಅದಕ್ಕಾಗಿ ಇಲ್ಲಿ ಪಂಡ ಅಂತಂದ್ರೆ ಏನು ಅಂತಂದ್ರೆ, ಯಾವುದೋ ಒಂದು ಆತ್ಮ, ಒಂದು ಪರಮಾತ್ಮ ಮೊದಲನೇದಾಗಿ ಅವ್ರಿಗೆ ಅನ್ವಯ ಆಗತ್ತೆ. ಕೈಯಲ್ಲಿ ಕೈ ಹಿಡಿದು ಮುದ್ದು ಮಾಡಿ ಮಡಿಲಲ್ಲಿ ಇಟ್ಕೊಂಡ್ಬಿಟ್ಟು ತಲೆ ಮೇಲೆ ಇಟ್ಕೊಂಡು, ಅಥವಾ ಕೆಲವೊಬ್ರು ಹೇಳ್ತಾರೆ ಇಲ್ಲಪ್ಪ ನಾನು ಕೈ ಹಿಡಿದ್ರೆ ನಿನ್ ಮುಂದೆ ಹೋಗು, ನಾನು ಹಿಂದೆ ಬರ್ತೇನೆ. ಇನ್ನು ಕೆಲವೊಬ್ರು ನಾನೇ ಮುಂದೆ ಹೋಗ್ತೇನೆ ನೀನು ಹಿಂದೆ ಬಾ ಅಂತ ಹೇಳ್ತಾರೆ. ಅನುಭವ ಆಗ್ತಾ ಹೋಗ್ತಾರೆ. ಹೀಗೆ ನಮ್ಮನ್ನ ಈ ಒಂದು ಸ್ಥೂಲ ಲೋಕದಿಂದ ಪರಮಧಾಮಕ್ಕೆ, ಪರಮಾತ್ಮನಲ್ಲಿ ಕರ್ಕೊಂಡು ಹೋಗುವಂಥದ್ದು, ಮತ್ತು ನೀವು ಮಾಡಿರುವಂತ ಎಲ್ಲ ವಿಕರ್ಮವನ್ನ ವಿನಾಶ ಮಾಡಿಸಿ ಪರಂಧಾಮ ಕರ್ಕೊಂಡು ಹೋಗುವಂಥದ್ದು. ಆ ಕಾರ್ಯವನ್ನು ಯಾರು ಮಾಡ್ತಾರೋ ಅವರಿಗೆ ಪಂಡ ಅಂತ ಹೇಳ್ತಾರೆ. ಇನ್ನು ದೇವಸ್ಥಾನಕ್ಕೆ ಹೋದಾಗ ಅವ್ರೇನ್ ಹೇಳ್ತಾರೆ, ನೋಡ್ರಿ ಇಲ್ಲಿ ನೇತ್ರಾವತಿ ನದಿ ಇದೆ, ಸ್ನಾನ ಮಾಡಿ, ಇಲ್ಲಿ ಸ್ನಾನ ಮಾಡಿ ಆದ್ಮೇಲೆ ನಿಮ್ಗೆ ಏನ್ ಮಾಡ್ಲಾಗ್ತದೆ, ಅಲ್ಲಿಗೆ ಒಳಗಡೆ ಧರ್ಮಸ್ಥಳಕ್ಕೆ ದರ್ಶನ ಕರ್ಕೊಂಡು ಹೋಗ್ಲಾಗ್ತದೆ. ಅಲ್ಲಿ ಧರ್ಮಸ್ಥಳ ದರ್ಶನ ಆದ್ಮೇಲೆ ನಿಮ್ಗೆ ಅಲ್ಲಿ ಭೋಜನ ಸಿಗ್ತದೆ, ಅದಾದ್ಮೇಲೆ ಅಲ್ಲಿ ರೂಮ್ ಸಿಗ್ತದೆ ಅಲ್ವಾ. ಹಾಗೆ ಇಲ್ಲೂ ಕೂಡ ಹೇಳ್ತಾರೆ, ವಿಕರ್ಮವನ್ನ ವಿನಾಶ ಮಾಡಿ ಪವಿತ್ರರಾಗಿ ಯೋಗಿಯಾಗಿ ಆಮೇಲೆ ನೀವು ಪರಂಧಾಮಕ್ಕೆ ಬನ್ನಿ. ಅವಾಗ ನಿಮ್ಗೆ ಏನಾಗ್ತದೆ, ಮಿಲನದ ಸುಖದ ಅನುಭವ ಆಗತ್ತೆ ಆತ್ಮೀಯರೇ. ಹಾಗೆ ಪಂಡ ಅಂತಂದ್ರೆ ಪರಮಾತ್ಮನ ಕಡೆಗೆ ಹೋಗಿ ತಲುಪಿಸುವಂಥವ್ರು. ಅದಕ್ಕೆ ಬೇಕಾಗಿರುವಂತ ಏನೇನು ಅವಶ್ಯಕತೆ ಇದೆ ಅದನ್ನ ಜ್ಞಾನ ಮುಖೇನ, ವಿಧಿ ಮುಖೇನ, ಜೊತೆಯಲ್ಲಿರುವಂಥವ್ರು ಯಾರ್ಯಾರಿದ್ದಾರೆ, ಯಾತ್ರಿಕರಿದ್ದಾರೆ, ಯಾತ್ರಿಗಳು ಅಂತ ಹೇಳ್ತಾರೆ. ಯಾತ್ರಿಕರಿಗೆ ಗೈಡ್ ಮಾಡ್ತಾ, ಸಹಯೋಗ ಮಾಡ್ತಾ. ಕೆಲವೊಂದ್ಸಲ ಯಾತ್ರೆಗಳು ಇರ್ತಾರಲ್ಲ, ನಾವೆಲ್ಲ ಹೋದಾಗ ನಮ್ದು ಒಂದೇ ಬ್ಯಾಗ್ ಇರ್ತದೆ ಆದ್ಮೇಲೆ, ಬೇರೆಯವ್ರ ಲಗೇಜ್ ಎತ್ಕೊಂಡ್ಬಿಟ್ಟು ನಾವೇನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಹಮಾಲಿ ಕೆಲಸ ಮಾಡ್ಬೇಕಾಗ್ತದೆ. ಸರಿನಾ? 8 ಬ್ಯಾಗು 10 ಬ್ಯಾಗು, ಸರಿ ಸೇವಾ ಕೇಂದ್ರದ ಮಾಡೋಣ, ಊಟದ ಡಬ್ಬ, ಬೇರೆಲ್ಲ ಅಣ್ಣವರೇ ಮಂಡಿ ನೋವು, ನಮ್ ಬ್ಯಾಗ್ ಎತ್ಕೊಳ್ತೀರಾ?
ಹೋಗ್ಬೇಕಾದ್ರೆ ಒಂದೇ ಬ್ಯಾಗ್ ಇರ್ತದೆ, ಬರ್ಬೇಕಾದ್ರೆ 8 ಬ್ಯಾಗ್ ಇರ್ತದೆ. ಸರಿನಾ? ಪಾಪ ಅಕ್ಕಂದಿರು ಎತ್ಕೊಂಡು ಹೋಗೋಣ ಅಂತ ನಾವೆಲ್ಲ ಮಾಡ್ತೀವಿ. ಸರಿನಾ? ಕೂಲಿಗೆ ಹಣ ಕೊಡಬೇಕು ಅಂತ. ಆಮೇಲೆ ಇವ್ರ ಖರ್ಚುಗಳನ್ನು ನೋಡಿದ್ರೆ ವಾಪಸ್ ಬರ್ಬೇಕಾದ್ರೆ 3 ಬ್ಯಾಗ್ ತುಂಬಿರ್ತದೆ ಇವ್ರಿಗೆ. ಅಲ್ಲಿ ಕೂಲಿಗಳಿಗೆ ಹಣ ಕೊಡಬೇಕಾದ್ರೆ ಮಾತ್ರ ಯೋಚನೆಯನ್ನ ಮಾಡ್ತಾರೆ. ಇವರು ವೈಯಕ್ತಿಕ ಖರ್ಚಿಗೆ ಏನು ತೊಂದರೆ ಇಲ್ಲ. ಸರಿನಾ? ಬೆಂಗಳೂರು ಬಂದು ಇಳಿದ ಮೇಲೆ ಅವ್ರು ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ತಾರೆ, 2,000 ರೂಪಾಯಿ ಬೇಕಾದ್ರೆ ಆಗ್ಲಿ. ಅಲ್ಲೇ ಹಮಾಲಿಗೆ ಒಂದು 50 ರೂಪಾಯಿ ಕೊಡ್ಬೇಕಾದ್ರೆ ನೂರಾರು ವಾರ ಯೋಚನೆ ಮಾಡ್ತಾರೆ. ಇಂಥ ಮನೋಸ್ಥಿತಿ ನಮ್ಮ ಬಾಬನ ಮಕ್ಕಳದು, ಬೇರೆಯವ್ರ ಬಗ್ಗೆ ನಾನು ಹೇಳಲ್ಲ. ಈ ರೀತಿ ನಾವು ನಮ್ಮ ಜೀವನದಲ್ಲಿ ಧಾರಣೆ ಮಾಡಿದಾಗ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ನಾನು ಎಷ್ಟು ಮಟ್ಟಿಗೆ ಕುಮಾರಿ ಆಗಿದ್ದೇನೆ. ಬೇರೆಯವರಿಗೆ ಕಂಪ್ಯಾರಿಸನ್ ಮಾಡೋದಲ್ಲ ಆತ್ಮೀಯರೇ. ನಾವು ಮಾಡುವಂತ ಸಣ್ಣ ಸಣ್ಣ ಕರ್ಮದಿಂದ ಎದುರುಗಡೆಯವರ ಮನಸ್ಸು ನೋಯತ್ತೆ. ನೀವು ಎಷ್ಟು ಬಸ್ ಚಾರ್ಜ್ ಅಲ್ಲಿ ಟ್ರೈನ್ ಚಾರ್ಜ್ ಕೊಟ್ಟಿರ್ತಾರೋ ಅಷ್ಟು ನಾವು ಕೂಡ ಕೊಟ್ಟಿರ್ತೀವಿ. ನಾವೇನು ಫ್ರೀ ಬಂದಿರೋದಿಲ್ಲ, ನಮ್ಮ ಚಾರ್ಜ್ ನೀವು ಕೊಟ್ಟಿರೋದಿಲ್ಲ. ನಾವು ಹೇಳೋದೇನು ಅಂತಂದ್ರೆ, ಯಾವಾಗ ನೀವು ಬೇರೆಯವರನ್ನ ನೋಡ್ತೀರಾ, ನಾವು ಸೀನಿಯರ್ ಆದ್ಮೇಲೆ ಎಸ್ ನಾವು ಲಗೇಜ್ ಎತ್ತಬೇಕು, ನಾವು ಬೇರೆಯವ್ರಿಗೆ ಡೈರೆಕ್ಷನ್ ಕೊಡಬೇಕು, ಆ ಮನೋಭಾವ ನಮ್ಮಲ್ಲಿ ಇರ್ಬೇಕಲ್ವಾ? ಅದ್ಯಾಕೆ ಬರೋದಿಲ್ಲ ಅಲ್ವಾ? ಓಕೆ, ನಿಮ್ಗೆ ಜ್ಞಾನ ಹೇಳಲಿಕ್ಕೆ ಆಗೋದಿಲ್ಲ, ಈ ರೀತಿ ನಾವು ಸಹಯೋಗವನ್ನ ಮಾಡ್ಬೋದಲ್ವಾ? ನಾವ್ ಎಷ್ಟೋ ಸಲ ಆದ್ಮೇಲೆ ನಮ್ಮ ಜೀವನದಲ್ಲಿ ನೋಡಿದೀವಿ, ನಮ್ಮ ಟಿಕೆಟ್ ಕನ್ಫರ್ಮ್ ಇರ್ತದೆ. ಸರಿನಾ? ಆಮೇಲೆ ಲೇಟಾಗಿ ಯಾರೋ ಒಬ್ರು ಮಾಡಿರೋದಕ್ಕೆ ಅವರಿಗೆ ಸೀಟನ್ನ ಬಿಟ್ಕೊಟ್ಬಿಟ್ಟು ಆ 2 ಸೀಟಿನ ಮಧ್ಯದಲ್ಲಿ ನ್ಯೂಸ್ ಪೇಪರ್ ಹಾಕೊಂಡ್ಬಿಟ್ಟು ಮಲ್ಕೊಂಡ್ಬಿಟ್ಟು ಮೌಂಟ್ ಅಬುಗೆ ಹೋಗಿದ್ದಿದೆ. ನಮ್ಗಿಂತ ಮೊದಲು ಅವ್ರು ಇನ್ನೂ ಕಷ್ಟಪಟ್ಟಿದ್ದಾರೆ ಬಿಡಿ. ಅವಾಗ 2 ಟ್ರೈನು 3 ಟ್ರೈನ್ ಎಲ್ಲ ಇತ್ತಂತೆ. ಕೆಲವೊಬ್ಬರೆಲ್ಲ ಹೇಳ್ತಾರೆ ಬಾತ್ರೂಮಲ್ಲೆಲ್ಲ ಲಗೇಜ್ ಇಟ್ಬಿಟ್ಟು ಹೋಗ್ಬೇಕಾಗಿತ್ತಂತೆ, ಅಷ್ಟು ರಶ್ ಇರ್ತಿತ್ತು. ಆನ್ಲೈನ್ ಇರ್ಲಿಲ್ಲ, ರಿಸರ್ವೇಶನ್ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಇವತ್ತು ನಮ್ಗೆ ಸೀಟ್ ಸಿಕ್ಕಿದ್ರು ಕೂಡ ನಾವೇನ್ ಮಾಡ್ತೀವಿ ಅಂತಂದ್ರೆ ಇಷ್ಟೆಲ್ಲ ಯೋಚನೆ ಮಾಡಿದ್ರೆ ಅದಕ್ಕೆ ಬಾಬಾ ಹೇಳ್ತಾರೆ, ಇವತ್ತು ನೀವು ಮೌಂಟ್ ಅಬುಗೆ ಹೋದಾಗ ಮಕ್ಕಳು ನಿಮ್ಗೆ ರೂಮ್ ಆದ್ರೂ ಸಿಗ್ತದೆ. ಮುಂದೆ ರೂಮ್ ಅಲ್ಲ, ಆಕಾಶನೇ ಹೊದಿಕೆ, ನೆಲನೇ ಏನು ಹಾಸಿಗೆ ಅಷ್ಟಾಗ್ತದೆ. ದರ್ಶನ ಮಾಡ್ಲಿಕ್ಕೆ ಬಂದಾಗ ಲಕ್ಷಾಂತರ ಕೋಟ್ಯಾಂತರ ಗಟ್ಟಲೆ ದರ್ಶನಕ್ಕಂದ ಬಂದಾಗ ಮೌಂಟ್ ಅಬುನಲ್ಲಿ ಅವ ನಿಮ್ಗೆ ಏನಾದ್ರು ರೂಮ್ ಸಿಗ್ತಾವ ಅಲ್ಲಿ? ನಮ್ಮ ಜನರ ಮನೋಸ್ಥಿತಿ ಏನು ಅಂತಂದ್ರೆ, ಧರ್ಮಸ್ಥಳ ಮತ್ತು ಮಂಜುನಾಥನ ದರ್ಶನಕ್ಕೆ ಹೋದ್ರೆ ಅವ್ರು ದೊಡ್ಡ ಹಾಲ್ ಅಲ್ಲಿ ರೂಮ್ ಕೊಟ್ಟು ಅಲ್ಲಿ ಮಲ್ಕೊಳ್ತಾರೆ. ಅವ್ರಿಗೆ ಮಂಡಿ ನೋವು ಇರೋದಿಲ್ಲ, ಮಂಚನೂ ಬೇಕಾಗಲ್ಲ. ಬಾಬನ ಮನೆಗೆ ಫೆಸಿಲಿಟಿ ಇದ್ದ ತಕ್ಷಣದಲ್ಲಿ ಎಲ್ಲಾನು ಬೇಕು ಇವರಿಗೆ. ಅದಕ್ಕೆ ಆತ್ಮೀಯರೇ, ಮನೋಸ್ಥಿತಿಯನ್ನು ದಯವಿಟ್ಟು ಚೇಂಜ್ ಮಾಡಿಕೊಳ್ಳಿ. ಯಾವ ಪರಿಸ್ಥಿತಿ ಇದೆಯೋ ಅದಕ್ಕೆ ತಕ್ಕಾಗಿ ನಿಮ್ಮನ್ನು ನೀವು ಚೇಂಜ್ ಮಾಡಿಕೊಂಡು ನೀವು ಉದಾಹರಣೆಯಾಗಿ ಆಮೇಲೆ ನೀವೇನಾಗಬೇಕು, ಮಾರ್ಗದರ್ಶಿಗಳಾಗಬೇಕು. ನಾನು ಮಾರ್ಗದರ್ಶಿ ಆಗ್ತೇನೆ, ನನ್ನ ಮಾರ್ಗದರ್ಶಿ ಮಾತ್ರ ನಾನು ಕೈ ಕಾಲು ಹಿಂಗೆ ಬೀಸ್ಕೊಂಡು ಹೋಗ್ತೇನೆ, ನಾನು ಏನು ಮಾಡೋದಿಲ್ಲ ಅಂತಂದ್ರೆ ಜನ ನಿಮ್ಮನ್ನು ಒಪ್ಪೋದಿಲ್ಲ ಅಲ್ವಾ? ಅದಕ್ಕಾಗಿ ಪಂಡ ಹೇಳುವಂಥದ್ದು ನಿಮಗೂ ಕೂಡ ಅಪ್ಲೈ ಆಗತ್ತೆ. ಬಾಪ್ ಸಮಾನ್. ಹೇಗೆ ತಂದೆ ನಿರಾಕಾರ ರೂಪದಲ್ಲಿ ನಮ್ಮನ್ನ ನಿಮ್ಮ ಮನೆ ಬಾಗಿಲಿಂದ ಮೌಂಟ್ ಅಬು ಕರ್ಕೊಂಡು ಹೋಗ್ತಾರೋ, ಹಾಗೆ ಸ್ಥೂಲವಾಗೂ ಕೂಡ ನಿಮ್ಮ ಪರಿವಾರವನ್ನ, ಈಶ್ವರೀಯ ಪರಿವಾರವನ್ನ, ಕೆಲವೊಂದ್ಸಲ VIP ಗಳನ್ನ ಕರ್ಕೊಂಡು ಹೋಗ್ತೀವಿ ಲೌಕಿಕದಲ್ಲಿ. ಓಕೆನಾ? ಇಷ್ಟು ಸಲ VIP ಗಳನ್ನ ನೋಡಿದ್ರೆ ನಮ್ಗೆ ಖುಷಿ ಆಗತ್ತೆ. ಯಾಕೆ ಗೊತ್ತಾ? ಅಣ್ಣವ್ರೆ ನೀವು ಕಷ್ಟಪಡ್ಬಿಡಿ, ನಾವಿರ್ತೀವಿ. ಅವರು ಕೊಡುವಂತ ಗೌರವ ನಮ್ಮ ಈಶ್ವರಿ ಪರಿವಾರದವ್ರು ಕೊಡಲ್ಲ ಕೆಲವೊಂದ್ಸಲ. ಇಲ್ಲ ನಾವು ಹಮಾಲಿ ಚಾರ್ಜ್ ಕೊಡ್ತೀವಿ. ನಂಬಿಕೆ ಪರಿವಾರದವರ ಅವ್ರಷ್ಟು 1,000 ತಗೊಂಡಿದಾರಂತೆ, ಇವ್ರಿಷ್ಟು 1,000 ತಗೊಂಡ್ಬಿಟ್ಟಿದ್ದಾರೆ, ಇಲ್ಲೆಲ್ಲ ಮಾತುಗಳು ಶುರು ಆಗ್ಬಿಡ್ತವೆ. ಅದನ್ನ ಇವತ್ತು ಹೇಳಿದ್ದು ಬಾಬಾ, ಇಲ್ಲಿದ್ದು ಅಲ್ಲಿದ್ದು ಮಾತನ್ನ ಸೇರಿಸಬೇಡಿ. ಆ ಪಂಡ ಆಗ್ಬೇಕು ಅಂತ ಹೇಳಿದಿದ್ರೆ ಅಂದ್ರೆ ಪರಮಾತ್ಮನ ಕಡೆಗೆ ನೀವು ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತ ನೋಡಿ ಆದ್ಮೇಲೆ ನಿಮ್ಮ ವೈಯಕ್ತಿಕ ಜೀವನವನ್ನ ಜನ ಮೊದಲು ನೋಡ್ತಾರೆ, ಆಮೇಲೆ ನಿಮ್ಮ ಜ್ಞಾನವನ್ನ ಕೇಳ್ತಾರೆ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಅಪ್ಲಿಕೇಶನ್ ಇಲ್ಲ ಅಂತಂದ್ರೆ ನಿಮ್ಮ ಜ್ಞಾನವನ್ನ ಯಾರು ಕೇಳೋದಿಲ್ಲ. ನೀವು ಜ್ಞಾನ ಹೇಳಿದ್ರು ಅದರಲ್ಲಿ ಪ್ರಭಾವ ಇರೋದಿಲ್ಲ. ಪರಮಾತ್ಮನ ವಿಕಾರದಲ್ಲಿ ಹೋಗ್ಬಿಟ್ಟು ನಮ್ಗೆ ದಾರಿ ತೋರಿಸ್ತಿದ್ರೆ ನಾವು ಒಪ್ಕೊಳ್ತಿದ್ವ? ಒಬ್ಬ ಡಾಕ್ಟರ್ ಸಿಗರೇಟ್ ಸೇರ್ತಾ ಇರ್ತಾರೆ, ಜೋಬಲ್ ಸಿಗರೇಟ್ ಪ್ಯಾಕೆಟ್ ಇರ್ತದೆ, ಪೇಷಂಟಿಗೆ ಇರ್ತಾರೆ ಸಿಗರೇಟ್ ಸೇದಬಾರ್ದಪ್ಪ, ಆರೋಗ್ಯ ಚೆನ್ನಾಗಿರೋದಿಲ್ಲ ಅಂತ ಹೇಳಿದ್ರೆ ಪೇಷಂಟ್ ಒಪ್ತಾರ ಆತ್ಮೀಯರೇ? ಅದಕ್ಕಾಗಿ ಪಂಡ ಮಾರ್ಗದರ್ಶಿ ಅದರಲ್ಲಿ ನಾವು ಕೂಡ ಆಗ್ಬೋದು, ಬಾಬ್ ದಾದನು ಕೂಡ ಆಗಿರ್ತಾರೆ. ಅದಕ್ಕಾಗಿ ಯಾವ ಆತ್ಮ ಬೇರೆ ಒಂದು ಆತ್ಮರಿಗೆ ಜ್ಞಾನವನ್ನ ಕೊಡೋದರ ಮೂಲಕ, ಓಕೆ ನಿಮ್ಗೆ ಜ್ಞಾನ ಕೊಡ್ಲಿಕ್ಕೆ ಆಗಲ್ಲ, ಸ್ಥೂಲ ರೂಪದಲ್ಲೂ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಸೆಂಟರಿಗೆ ಬಿಡಿ, ಮೌಂಟ್ ಅಬುಗೆ ಬಿಡಿ, ಅಷ್ಟು ಕೆಲಸ ನೀವು ಮಾಡ್ಬೋದಲ್ವಾ? ಉಳಿದಲ್ಲಿರೋ ಆತ್ಮಗಳು ಮಾಡ್ತಾರಲ್ವಾ? ಅಷ್ಟು ಕೆಲಸವನ್ನು ಮಾಡ್ಬೋದು. ಆ ರೀತಿ ನೀವು ಮಾಡಿದ್ರೂ ಕೂಡ, ಸಂಕಲ್ಪವನ್ನು ಮಾಡಿದ್ರೂ ಕೂಡ ನೀವು ಕೂಡ
ಆತ್ಮರಿಗೆ ಸರಿಯಾದ ಮಾರ್ಗದರ್ಶನವನ್ನು ನೀವು ಕೊಟ್ಟಂಗಾಗತ್ತೆ. ಅವರು ಯೋಗವನ್ನ ಕಲಿಸ್ಕೊಟ್ಟು ದಾರಿಯನ್ನು ತೋರಿಸಿದಾಗ ಆಮೇಲೆ ಅವರ ಪಾಡಿಗೆ ಅವ್ರು ಏನ್ ಮಾಡ್ತಾ ಇರ್ತಾರೆ, ಯೋಗವನ್ನು ಮಾಡ್ತಾ ಇರ್ತಾರೆ. ಅವರು ಕೂಡ ಮುಂದೆ ನಿಮ್ಮ ಹಾಗೇನೆ ಏನ್ ಮಾಡ್ಬೋದು, ಮಾರ್ಗದರ್ಶಿಗಳಾಗ್ಬೋದು. ಅಂದ್ರೆ ವಿಶೇಷವಾಗಿ ಯಾವ ಆತ್ಮ ಪರಮಾತ್ಮನ ಜೊತೆ ಕನೆಕ್ಷನ್ ಅನ್ನ ಕೊಡ್ತಾರೋ, ಒಂದು ಸ್ಥೂಲದಲ್ಲೇ ಕರ್ಕೊಂಡು ಹೋಗ್ಬೇಕು. ಪರಮಾತ್ಮನ ಕನೆಕ್ಷನ್ ಬರೀ ಜ್ಞಾನದಿಂದ ದೃಷ್ಟಿಯಿಂದ ಅಂತಲ್ಲ, ಸ್ಥೂಲವಾಗೂ ಕರ್ಕೊಂಡು ಹೋಗ್ಬೇಕು. ಎಲ್ಲಾ ರೀತಿ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ನೀವು ರೆಡಿ ಇರಬೇಕಾಗ್ತದೆ. ಅದನ್ನೆಲ್ಲವನ್ನ ಮಾಡಿ ಭಗವಂತನ ಮನಸ್ಸಿಗೆ ಜೋಡಿಸ್ತಾರೋ ಅವರಿಗೆ ಏನ್ ಹೇಳ್ತಾರೆ, ಮಾರ್ಗದರ್ಶಿಗಳು ಮತ್ತು ಪಂಡ ಅಂತ. ಎರಡನೇ ವಿಷಯ ಪಾಂಡವರು. ಇದು ಯಾರಿಗೆ ಅಪ್ಲೈ ಆಗ್ತದೆ? ಅವಾಗ ನಾವು ಮಾತಾಡಿದ್ವಿ, ಪಂಡ ಹೇಳುವಂತ ಶಬ್ದ ಶಿವಬಾಬನಿಗೂ ಅಪ್ಲೈ ಆಗ್ತದೆ, ಬ್ರಹ್ಮಬಾಬನಿಗೂ ಆಗ್ತದೆ, ಬ್ರಹ್ಮಕುಮಾರ ಕುಮಾರಿಯರಿಗೂ ಆಗ್ತದೆ. ಯಾವಾಗ ಆ ರೀತಿ ಬೇರೆಯವರನ್ನ ನೀವು ಭಗವಂತನ ಹತ್ರ ಸ್ಥೂಲವಾಗಿ ಸೂಕ್ಷ್ಮವಾಗಿ ಕರ್ಕೊಂಡು ಹೋಗ್ಲಿಕ್ಕೆ ನಿಮಿತ್ತರಾದಾಗ ಮಾತ್ರ. ನಾನು ಮಾತ್ರ 25 ಸಲ ಮಿಲನ ಮಾಡ್ಲಿಕ್ಕೆ ಹೋಗ್ತೇನೆ, ನಾನು ಬೇರೆಯವ್ರನ್ನ ಕರ್ಕೊಂಡು ಹೋಗೋದಿಲ್ಲ ಅಂತಂದ್ರೆ ನೀವು ಪಂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಎಲ್ಲರಿಗೂ ಅಪ್ಲೈ ಆಗ್ತದೆ. ಅದ್ರ ಪಾಂಡವರು ಹೇಳುವಂತ ಶಬ್ದ ಏನಿದೆ ಅದು ಮಕ್ಕಳಿಗೆ ಮಾತ್ರ ಅಪ್ಲೈ ಆಗತ್ತೆ ಹೊರತು ಶಿವಭಾವನಿಗೆ ಅಪ್ಲೈ ಆಗೋದಿಲ್ಲ. ಶಿವಬಾಬಾ ಯಾರು? ಪಾಂಡವ ಪತಿ. ಪಾಂಡವರು ಯಾರು? ಮಹಾಭಾರತದಲ್ಲಿರುವಂತ ಧರ್ಮರಾಯ, ಆಮೇಲೆ ಪಾಂಡುಪುತ್ರರು. ಓಕೆ, ಪಾಂಡವರು ಅಂದ್ರೆ ಪಾಂಡುಪುತ್ರರು. ಪಾಂಡವ ಪತಿ ಅಂದ್ಮೇಲೆ ಪತ್ನಿ ಯಾರು? ಕುಂತಿ. ಪಾಂಡವರು ಯಾರು ಬರ್ತಾರೆ? ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ. ಓಕೆ, ಅದ್ರ ಜೊತೆಗೆ ಕರ್ಣನೂ ಹೌದು. ಯಾಕೆಂದ್ರೆ ಕರ್ಣ ಯಾಕೆ ಅಂತಂದ್ರೆ ಆವಾಗ ಕುಂತಿ ಏನು ಅವರು ತಪಸ್ ಮಾಡ್ಬಿಟ್ಟು ಆ ಮಂತ್ರವನ್ನು ತೆಗೆದುಕೊಂಡಿರ್ತಾರೆ. ಅವಾಗ ಆಕ್ಚುಲಿ ಕುಂತಿಗೆ ಮದುವೆ ಆಗಿರಲ್ವ ಜಯಂತಿ ಅಕ್ಕವ್ರೆ? ಮೋಸ್ಟ್ಲಿ ಮದುವೆ ಆಗಿರಲ್ಲ ಅಂತ ಕಾಣುತ್ತಲ್ಲ, ಆಗಿರಲ್ಲ. ಆವಾಗ ಮಂತ್ರವನ್ನು ಉಪಯೋಗ ಮಾಡಿದ್ದಕ್ಕೆ ಅವನೇನ್ ಮಾಡ್ತಾನೆ, ಕರ್ಣನನ್ನ ಜನ್ಮವನ್ನ ಪಡ್ಕೊಂಡಿರ್ತಾನೆ ಅಲ್ವಾ? ಅಂದ್ರೆ ಪಾಂಡವರ ಸಹೋದರ, ಕುಂತಿಯ ಪುತ್ರ. ಅಂದ್ರೆ ಅವ್ರಿಗೇನಾಗಿರೋದಿಲ್ಲ, ಅವಾಗ ಮದುವೆ ಆಗಿರೋದಿಲ್ಲ, ಕರ್ಣನ ಜನ್ಮ ಆಗಿರೋದಕ್ಕೆ ಅವ್ರು ನೀರಲ್ಲಿ ಬಿಟ್ಟು ಬಿಡ್ತಾರೆ ಅಲ್ವಾ? ಹಾಗೆ ನಮ್ಮಲ್ಲೂ ಕೂಡ ಎಷ್ಟು ಜನ ಬಾಬನ ಮಕ್ಕಳಾಗ್ಬಿಟ್ಟು ಬಾಬನಿಗೆ ಡೈವರ್ಸ್ ಕೊಟ್ಬಿಟ್ಟು ಮತ್ತೆ ಯಾರು ಲೌಕಿಕಕ್ಕೆ ಹೋಗ್ತಾರಲ್ಲ ಅವರು ಕರ್ಣ. ಅವ್ರಲ್ಲಿ ಒಳ್ಳೆ ಗುಣಗಳು ಇರ್ತವೆ. ಯಾಕೆಂದ್ರೆ ಕುಂತಿಯ ಮಗನಾಗಿರುವಂತ ಕಾರಣದಿಂದ, ಸೂರ್ಯನ ಪುತ್ರನಾಗಿರುವಂತ ಕಾರಣದಿಂದ ಏನಾಗಿದೆ, ಅವನು ಒಳ್ಳೆ ಗುಣಗಳು ಇರ್ತವೆ. ಆದರೆ ಒಳ್ಳೆ ಗುಣಗಳಿದ್ರೂ ಕೂಡ ಸಮಯ ಸಂದರ್ಭದ ಅನುಸಾರದಲ್ಲಿ ಅವರ ಪಾತ್ರ ದುರ್ಯೋಧನ ಜೊತೆಗೆ ಮಾಡಬೇಕಾಗಿ ಬರುತ್ತೆ. ಹಾಗೆ ನಾವು ಕೂಡ ದುರ್ನಡತೆಗಳು, ಇವತ್ತೇಳಿದಲ್ಲ, ಸಿಟ್ಟು ಮಾಡಬೇಡಿ, ಹೊಟ್ಟೆ ಕಿಚ್ಚು ಮಾಡಬೇಡಿ, ಯಾರಿಗೂ ಕೆಟ್ಟದನ್ನ ಬಯಸಬೇಡಿ, ಕೆಟ್ಟ ಗುಣಗಳನ್ನ ಇಟ್ಕೊಳ್ಬೇಡಿ, ಅವಾಗ ಮಾತ್ರ ನೀವೇನಾಗ್ತೀರಿ, ದೇವತೆಗಳಾಗ್ತೀರಾ ಅಂತ ಬಾಬಾ ಏನ್ ಮಾಡಿದ್ರು, ನಮ್ಗೆ ಹೇಳಿದ್ರು ಅಲ್ವಾ? ಅದಕ್ಕೆ ಬಾಬಾ ನಮ್ಗೇನ್ ಹೇಳ್ತಾರೆ, ಮಕ್ಕಳೇ, ಪಾಂಡವರು ಅಂತಂದು ಯಾರು ಅಂತಂದ್ರೆ ಇವತ್ತಿನ ವರದಾನದಲ್ಲಿ ಹೇಳಿದ್ದಾರೆ, ನೀವು ಮಾಡುವಂತ ಪ್ರತಿಯೊಂದು ಕೆಲಸವನ್ನ ಭಗವಂತನಿಗೆ ಹೇಳಿ, ಭಗವಂತನಿಂದ ಸಲಹೆ ಸೂಚನೆಯನ್ನ ತೆಗೆದುಕೊಂಡು ಸದಾಕಾಲ ಭಗವಂತನ ಕಡೆ ಗಮನವನ್ನು ಇಡ್ತಾ, ಅಟೆನ್ಷನ್ ಇಡ್ತಾ, ಶಕ್ತಿಯನ್ನ, ಗುಣವನ್ನ, ವಿಶೇಷತೆಯನ್ನ ಪಡೆದುಕೊಂಡು ಕರ್ಮವನ್ನ ಮಾಡಿ, ಕರ್ಮದ ಫಲವನ್ನೂ ಕೂಡ ಯಾರು ಭಗವಂತನಿಗೆ ಅರ್ಪಣೆ ಮಾಡ್ತಾರೋ ಅದು ಪಾಂಡವರು. ಆ ಪಾಂಡವರಲ್ಲಿ 5 ಜನ ಇದ್ರು ಕೂಡ ವಿಶೇಷವಾಗಿ ಅರ್ಜುನ ಶ್ರೀಕೃಷ್ಣನಿಗೆ ಅತಿ ಪ್ರಿಯ. ಅವನು ಮಧ್ಯದವನು, ಮಧ್ಯ ಪಾಂಡವ. ಧರ್ಮರಾಜ ದೊಡ್ಡವನು, ಭೀಮ ದೊಡ್ಡವನು, ಎರಡನೇವನು ಅಲ್ವಾ? ಅರ್ಜುನ ಇಷ್ಟ. ಅದಕ್ಕೆ ಬಾಬಾ ಹೇಳ್ತಾನೆ, ನಾವೆಲ್ಲ ಪಾಂಡವರಾದ್ರೂ ಕೂಡ ನಮ್ಮಲ್ಲೂ ಕೂಡ ಏನು, ನಂಬರ್ 1 ಪುರುಷಾರ್ಥ ಅನುಸಾರ ಅಲ್ವಾ? ಅದಕ್ಕಾಗಿ ನಾನು ಇವತ್ತು ಯೋಚನೆ ಮಾಡ್ತಿದ್ದೆ, ಪಾಂಡವರು ಅಂತಂದ್ರೆ ಏನು ನೋಡಿ. ಧರ್ಮರಾಯ ದೊಡ್ಡವನು, ಭೀಮ ಎರಡನೇವನು, ಅರ್ಜುನ ಮೂರನೇವನು, ನಕುಲ ಸಹದೇವ. ಯಾವಾಗ್ಲೂ ಈಶ್ವರ ಜ್ಞಾನವನ್ನು ನಾನು ಕಂಪ್ಯಾರಿಸನ್ ಮಾಡ್ಕೊಳ್ತೇನೆ. ಓಕೆ, ನಾ ಬಾಬಾ ಜೊತೆ ಮಾತಾಡಬೇಕಾದ್ರೆ ಏನಾಯ್ತು ಅಂತಂದ್ರೆ, ಧರ್ಮರಾಯ ಮತ್ತು ಯಾರು, ಭೀಮ ದೊಡ್ಡವರು ಅಂತಂದ್ರೆ ಫಸ್ಟಿಗೆ ಈಶ್ವರ ಜ್ಞಾನದಲ್ಲಿ ಬಂದವರು. ಅರ್ಜುನ ನಾ ಮಧ್ಯದಲ್ಲಿ ಜ್ಞಾನಕ್ಕೆ ಬಂದ್ವಿ, ನಮ್ಮ ನಂತರ ಮತ್ತೆ ಬಂದಿದ್ದಾರೆ ಅವರು ನಕುಲ ಸಹದೇವರು. ಅವಾಗ ನಾನೇನಾಗ್ಬೇಕು, ಓಟೇಸು ಅರ್ಜುನ್. ನಾ ಮಧ್ಯದಲ್ಲಿ ಬಂದಿದ್ದೀವಿ,
ನಮಗಿಂತ ಮೊದಲು ಸೀನಿಯರ್ ತುಂಬಾ ಜನ ಇದ್ದಾರೆ, ನಮ್ಮ ನಂತರ ಬಂದವರು ಇದ್ದಾರೆ. ಅವಾಗ ನಾನೇನಾಗ್ಬೇಕು ಇವಾಗ? ನನ್ನ ವೈಯಕ್ತಿಕ ಜೀವನದಲ್ಲಿ ನಾನು ಅರ್ಜುನನಾಗಬೇಕು. ಪಾಂಡವನಾದವನು ಕೂಡ ನಾನು ಒಳ್ಳೆಯ ಪಾಂಡವನಾಗಬೇಕು. ಹಾಗಿದ್ರೆ ಅದು ಮಾಡಬೇಕು ಅಂತಂದ್ರೆ, ಹೇಗೆ 18 ದಿನಗಳ ಕಾಲ ಶ್ರೀಕೃಷ್ಣ ಮತ್ತು ಅರ್ಜುನನ ನಡುವೆ ಪ್ರತಿಯೊಂದು ಮಾತದಲ್ಲಿ ಸಂವಾದ ನಡೀತು. ಮೊದಲು ಯುದ್ಧ ಆರಂಭದ ಮೊದಲು, ಆಮೇಲೆ ಯುದ್ಧದ ಸಮಯದಲ್ಲೂ ಕೂಡ ತನ್ನ ರಥದಲ್ಲಿ ಶ್ರೀಕೃಷ್ಣನ ಇಟ್ಕೊಂಡಿರುವಂತ ಕಾರಣದಿಂದ ಅಲ್ಲಿ ಸಂವಾದ ನಡೆಯುತ್ತೆ ಆದ್ಮೇಲೆ. ಹಾಗೆ ಪ್ರತಿದಿನ ಬೆಳಿಗ್ಗೆ ಈ ಪ್ರಪಂಚದಲ್ಲಿ ನಾವು ಬಂದಾಗ ಅಂದ್ರೆ ಆತ್ಮ ಶರೀರದಲ್ಲೇ ಇರ್ತದೆ, ಅದು ಎಚ್ಚರಾವಸ್ಥೆಯಲ್ಲಿ ಬಂದಾಗ ಏನಾಗ್ತದೆ? ಕುರುಕ್ಷೇತ್ರ ಕ್ಷೇತ್ರಜ್ಞನಾದಂತ ನೀನು ಬರುಕುಟಿ ಸಿಂಹಾಸನ ಕೂತ್ಕೊಂಡು ಕರ್ಮ ಮಾಡಬೇಕಾದಂತ ಅನಿವಾರ್ಯತೆ, ಅವಶ್ಯಕತೆ ಬರ್ತದೆ. ಆದ್ರೆ ಅದು ಅನಿವಾರ್ಯ ಆಗಿರಬಾರ್ದು. ಯಾವುದೋ ಒಂದು ಕೆಲಸವನ್ನ ಮಾಡಿ ನೀವು ಖುಷಿಯಿಂದ ಮಾಡಿ, ಆನಂದದಿಂದ ಮಾಡಿ, ನೆಮ್ಮದಿಯಿಂದ ಮಾಡಿ. ಅಯ್ಯೋ ಅವ್ರು ಮಾಡ್ಬೋದಿತ್ತಲ್ಲ, ನಾನು ಯಾಕೆ ಮಾಡ್ಬೇಕು ಅಂತ ಬೇಜಾರಿಂದ ಮಾಡಬಾರ್ದು. ಆಗ ಬೆಳಿಗ್ಗೆ ನಾವು ಅಮೃತ ವೇಳೆಯಲ್ಲಿ ನಾವು ಬಾಬಾ ಜೊತೆಗೆ ಏನು ಚರ್ಚೆಯನ್ನ ಮಾಡ್ತೀವಿ, ಅದು ಯುದ್ಧದ ಆರಂಭದಲ್ಲಿ ಮಾಡುವಂತ ಚರ್ಚೆ. ಯುದ್ಧದ ಆರಂಭದಲ್ಲಿ ತನ್ನ ಜೀವನದ ಅನುಭವವನ್ನು ಎದುರುಗಡೆ ಇಟ್ಕೊಂಡ್ಬಿಟ್ಟು ಅರ್ಜುನ ಪ್ರಶ್ನೆ ಕೇಳ್ತಾ ಹೋಗ್ತಾನೆ. ಇದೇ ಹೇಗೆ ಮಾಡ್ಲಿ, ನೀನು ಹಿಂಗೆ ಯಾಕೆ ಮಾಡ್ತೀಯ, ಹಾಗೆ ಹೇಗೆ ಮಾಡ್ತೀಯ, ತನ್ನ ಬಗ್ಗೆನೂ ಕೇಳ್ತಾನೆ, ಅವರ ಬಗ್ಗೆನೂ ಕೇಳ್ತಾನೆ. ಕೃಷ್ಣ ಹೇಳಿರುವಂತ ಉತ್ತರಕ್ಕೂ ಮತ್ತೆ ಇನ್ನೊಂದು ಉತ್ತರವನ್ನ, ಮತ್ತೊಂದು ಪ್ರಶ್ನೆ ಕೇಳ್ತಾರೆ. ನೀನು ಹೀಗೆ ಹೇಳಿದೀನಿ, ಇದ್ಯಾಕೆ ಹೀಗೆ ಮಾಡಿದೆ? ಹಾಗೆ ನಮ್ಮ ಈಶ್ವರ ಜೀವನದಲ್ಲೂ ಏನೇನೋ ಘಟನೆಗಳು ನಡೀತಾ ಇರ್ತವೆ. ನಮ್ಮ ವೈಯಕ್ತಿಕ ಜೀವನದಲ್ಲಿ ಇರ್ಬೋದು, ಬೇರೆಯವರ ಜೀವನದಲ್ಲಿ ಇರ್ಬೋದು. ಅವಾಗ ಅವ್ರ ಬಗ್ಗೆನೂ ನಾವು ಬಾಬನ ಹತ್ರ ಪ್ರಶ್ನೆ ಕೇಳ್ಬೋದು. ಬಾಬಾ ನೋಡಿ, ಇವಾಗ ನೋಡಿ ಇವರೆಲ್ಲ ಕೆಲವೊಂದ್ಸಲ ನಾನು ಬಾಬನ ಹತ್ರ ಕೇಳ್ತೇನೆ. ಉದಾಹರಣೆಗೆ, ಕೆಲವೊಂದು ಆತ್ಮಗಳು ಯಜ್ಞದಲ್ಲಿ ಅಷ್ಟು ಫೇಮಸ್ ಇರೋದಿಲ್ಲ, ಸಿಂಪಲ್ ಆಗಿ ಶರೀರ ಬಿಟ್ಬಿಡ್ತಾರೆ. ಕೆಲವರು ತುಂಬಾ ಫೇಮಸ್ ಇರ್ತಾರೆ, ಅಂತಿಮ ಸಮಯದಲ್ಲಿ ತುಂಬಾ ಕಷ್ಟಪಟ್ಟು ಹಾಸ್ಪಿಟಲೈಸೇಷನ್ ಅಲ್ಲಿ ಇದ್ದು ತಿಂಗಳಾನುಗಟ್ಲೆ ವರ್ಷಾನುಗಟ್ಲೆ ಶಿಕ್ಷೆನ ಅನುಭವಿಸ್ಬಿಟ್ಟು ಹೋಗ್ಬೇಕಾಗ್ತದೆ. ನಮ್ಗೆ ಕಾಣುತ್ತೆ ಹೊರಗಡೆ ಸೇವೆ ಮಾಡೋದು ಹೇಗೆ ಅಂತ, ಅವ್ರು ಕಾಣುತ್ತೆ ನಮಗೆ. ಆದರೆ ಅಷ್ಟು ಕರ್ಮ ಭೋಗ ಯಾಕೆ ಉಳಿತವ್ರದ್ದು? ಇವ್ರು ಗುಪ್ತವಾಗಿದ್ರು. ಅವಾಗ ಹೇಳ್ತಾರೆ, ಶರಣರ ಜೀವನವನ್ನ ಮರಣದಲ್ಲಿ ಕಾಣು. ನಾವು ಕಣ್ಣೆದುರುಗಡೆ ಮಾತ್ರ ನಮ್ಗೆ ಗೊತ್ತಿರ್ತದೆ ಹೊರತು ಅವರ ಮನಸ್ಸಿನಲ್ಲಿ, ಅವರ ಅಕೌಂಟ್ನಲ್ಲಿ, ಸಂಸ್ಕಾರದಲ್ಲಿ ಏನೇನು ಇರ್ತದೆ ನಮ್ಗೆಲ್ಲ ಗೊತ್ತಿದೆ ಅಲ್ವಾ? ಅದಕ್ಕೆ ಎಲ್ಲ ಮಾತುಗಳನ್ನ ನಮಗೆ ಪ್ರಶ್ನೆಗಳು ಬಂದ ತಕ್ಷಣ ಬಾಬಾ ಇದ್ಯಾಕೆ ಹೀಗೆ ಬಾಬನಿಂದ ಏನ್ ಸಿಗ್ತಾ ಇರ್ತದೆ? ಉತ್ತರ ಸಿಗ್ತಾ ಇರ್ತದೆ. ಅದಕ್ಕಾಗಿ ಇವತ್ತು ಬಾಬಾ ಹೇಳಿದ್ರು, ಪಾಂಡವರು ಯಾರು ಅಂತಂದ್ರೆ, ಜೀವನದಲ್ಲಿ ನಿನಗೆ ಏನೇ ಪ್ರಶ್ನೆ ಬಂತು, ಏನೇ ಸಮಸ್ಯೆ ಬಂತು, ಏನೇ ಕಷ್ಟಗಳು ಬಂತು, ನಿನಗೆ ಮತವನ್ನ ತೆಗೆದುಕೊಳ್ಬೇಕು ಅಂತಂದಾಗ ಫ್ರೆಂಡಿನ ರೂಪದಲ್ಲಿ ನನ್ನ ಉಪಯೋಗ ಮಾಡು. ಅಂದ್ರೆ ಫ್ರೆಂಡ್ ಜೊತೆಗೆ ಏನ್ ಮಾಡ್ತಾರೆ ಯೂಸ್ವಲಿ, ತಮ್ಮ ಜೀವನದಲ್ಲಿರುವಂತ ಒಂದು ಒಳ್ಳೆಯ ವಿಷಯವನ್ನ ಅಥವಾ ತಮ್ಮ ಬಂದಿರೋ ಕಷ್ಟಗಳನ್ನ ಸ್ನೇಹಿತರ ಜೊತೆಗೆ ಏನ್ ಮಾಡ್ತಾರೆ, ಚರ್ಚೆ ಮಾಡ್ಕೊಳ್ತಾರೆ. ಲೌಕಿಕದಲ್ಲಿ ಎಲ್ಲವನ್ನು ಕೂಡ ಪತಿ ಪತ್ನಿಯ ನಡುವೆ ಕೆಲವೊಂದು ವಿಷಯಗಳು ಸೀಕ್ರೆಟ್ ಇರ್ತವೆ, ಅಣ್ಣ ತಮ್ಮಂದಿರಲ್ಲೂ ಸೀಕ್ರೆಟ್ ಇರ್ತದೆ. ಆದ್ರೆ ಕ್ಲೋಸ್ ಫ್ರೆಂಡ್ ಜೊತೆಗೆ ಎಂದೂ ಕೂಡ ಸೀಕ್ರೆಟ್ ಇಟ್ಕೊಳ್ಳೋದಿಲ್ಲ. ಯಾಕೆ? ಅವನ ಮೇಲೆ ನಂಬಿಕೆ ವಿಶ್ವಾಸ ಇರ್ತದೆ. ಹಾಗೆ ಪಾಂಡವರು ಯಾರು ಅಂತಂದ್ರೆ, ಯಾರು ಪುನಃ 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 ಶಿವಬಾಬನ ಆಣತಿಯಂತೆ, ಇಚ್ಛೆಯಂತೆ, ಶ್ರೀಮತದ ಅನುಸಾರ ಪ್ರತಿಯೊಂದು ಕರ್ಮಕ್ಕೆ ಶ್ರೀಮತವನ್ನ ಪಡೆದುಕೊಂಡು ಅದರ ಅನುಸಾರ ಯಾರು ಜೀವನವನ್ನು ಮಾಡ್ತಾರೋ ಅವರು ಪಾಂಡವರು. ಪಾಂಡವರು ಯೋಚನೆ ಮಾಡ್ತಾರೆ, ನಮಗೆ ವನವಾಸ ಮತ್ತು ಅಜ್ಞಾತವಾಸ ಯಾಕೆ ಸಿಕ್ತು ಅಂತ. ಓಕೆ, ಯಾಕೆ ಸಿಕ್ತು ಅಂದ್ರೆ ಯೋಚನೆ ಮಾಡ್ತಾರೆ. ನಾವು ಕೃಷ್ಣನಿಗೆ ಹೇಳ್ಬಿಟ್ಟು ಹೋಗಿಲ್ವಲ್ಲ. ಅವರು ವನವಾಸಕ್ಕೆ ಹೋಗೋದನ್ನು ಕೂಡ ಕೃಷ್ಣನ ಪ್ಲಾನೇ ಇರ್ತದೆ. ಯಾಕೆ ಹೇಳಿ? ಅವರು ವನವಾಸಕ್ಕೆ ಹೋಗಿದ್ದಕ್ಕೆ ತಾನೆ ಬಕಾಸುರ, ಕೀಚಕನಂತ ಕೆಲವು ರಾಕ್ಷಸರನ್ನು ಸಂಹಾರ ಆಗಿದ್ದು, ಅರ್ಜುನ ತಪಸ್ಸನ್ನು ಮಾಡಿಬಿಟ್ಟು ಪಾಶುಪತಾಸ್ತ್ರವನ್ನು ತೆಗೆದುಕೊಂಡಿದ್ದು, ಪಾಂಡವರು ಭಗವಂತ ಜೊತೆಲಿ ಕಷ್ಟನೂ ಕೂಡ ಇರ್ತದೆ, ಭಗವಂತ ಜೊತೆಲಿದ್ರೆ ಸಹಾಯ ಆಗತ್ತೆ, ಭಗವಂತ ನೆನಪು ಮಾಡದೆ ಹೋದ್ರೆ ಏನಾಗತ್ತೆ ಹೇಳುವುದನ್ನ ಮಹಾಭಾರತದಲ್ಲಿ ತೋರಿಸಿದ್ದಾರೆ. ಹಾಗೆ ನೋಡಿ, ಅಲ್ಲಿ ಪಾಂಡವರು ಇದ್ರು, ಕೌರವರು ಇದ್ರು. ಪಾಂಡವರು ಒಳ್ಳೆಯವರು, ಕೌರವರು ಕೆಟ್ಟವರು ಅಂತ ತೋರಿಸಿದ್ದಾರೆ. ಎಲ್ಲ ಒಂದೇ ಪರಿವಾರದವರೇ, ಒಂದೇ ಕುಟುಂಬದವರೇ. ಹಾಗೆ ನಿಮ್ಮನೇಲಿ ನೀವು ಇರ್ತೀರಾ, ನಿಮ್ಮ ಪರಿವಾರದವರು ಇರ್ತೀರಾ. ಕೆಲವೊಂದು ಕಟು ಸತ್ಯವನ್ನ, ಕಹಿ ಸತ್ಯವನ್ನ ನಿಮ್ಗೆ ಹೇಳಬೇಕಾಗ್ತದೆ ಆತ್ಮರೆ. ಪ್ರಾಕ್ಟಿಕಲಿ ನನ್ನ ಜೀವನದಲ್ಲಿ ನೋಡಿರುವಂಥದ್ದು. ನಾವೇನ್ ಹೇಳ್ತೀವಿ, ಬ್ರಹ್ಮಕುಮಾರರು ಅಂತ ತುಂಬಾ ಒಳ್ಳೆಯವರಪ್ಪ ಅಂತ. ನಿಮ್ಮಲ್ಲಿ ಒಬ್ಬರು ಬ್ರಹ್ಮಕುಮಾರ ಇದ್ದೀವಿ, ನಾವು ಉಳಿದವ್ರಿಗೆ ಈಶ್ವರಿ ಜ್ಞಾನ ಇಲ್ಲ.
ನಾವು ಕೆಲವೊಂದ್ಸಲ ಅವರ ಮನೆಗಳು ಹೋದಾಗ ನಮ್ಗೆ ಏನ್ ಅನ್ಸುತ್ತೆ ಗೊತ್ತಾ ಆದ್ಮೇಲೆ, ಸತ್ಯ ಕೇಳಿ, ಕಿವಿ ಓಪನ್ ಮಾಡ್ಬಿಟ್ಟು ಕೇಳಿ, ದಯವಿಟ್ಟು ನಿಮ್ಮಲ್ಲಿ ಆ ಬಲಹೀನತೆ ಇದೆ, ಕಡಿಮೆ ಮಾಡ್ಕೊಳ್ಳಿ. ಆ ಮನೆಗಳಿಗೆ ಹೋದಾಗ ಅವ್ರು ಬಾಬನ ಮಗು ಆಗದೆ ಇರ್ಬೋದು ಆದ್ಮೇಲೆ, ಒಳ್ಳೆ ಗುಣ, ಒಳ್ಳೆ ಗೌರವ, ಒಳ್ಳೆ ಪ್ರೀತಿ ತೋರಿಸ್ತಾ ಇರ್ತಾರೆ. ಇವರು ಮಾತ್ರ ಬಾಯಿಗೆ ಬಂದಾಗ ಬೈಯೋದು, ಸಿಟ್ಟು ಮಾಡೋದು ಮಾಡ್ತಾರೆ. ಹೆಸರಿಗೆ ಮಾತ್ರ ನಾನು ಮರತೆ ಒಳಗೆ ಹೇಳ್ತಾನೆ, ನಾನು ಅದನ್ನು ತಿನ್ನೋದಿಲ್ಲ, ಇದನ್ನು ತಿನ್ನೋದಿಲ್ಲ, ಮೂಗಿನ ನೇರದಲ್ಲಿ ಸಿಟ್ಟು. ಈ ರೀತಿ ಇದ್ರೆ ನಿಮ್ಮಿಂದನೇ ಮನೆ ವಾತಾವರಣ ಹಾಳಾದ್ರೆ ಭಗವಂತನ ಪ್ರತ್ಯಕ್ಷತೆ ಮಾಡ್ತಾ ಇದ್ದೀರೋ, ಭಗವಂತನ ಹೆಸರನ್ನ ಹಾಳು ಮಾಡ್ತಾ ಇದ್ದೀರೋ? ಯಾಕೆ ಹೇಳ್ತೀರಿ ನಮ್ಗೆ ಮನೆಯವ್ರು ಸಪೋರ್ಟ್ ಕೊಡ್ತಿಲ್ಲ, ಅವ್ರಿಲ್ಲ ಇವ್ರಿಲ್ಲ, ಯಾಕೆ ಹೇಳ್ತೀರಾ? ನಿಮ್ಮಲ್ಲಿರುವಂತ ಗಣಮೇತನವನ್ನು ಯಾಕೆ ಸರಿ ಮಾಡ್ಕೊಳ್ಳಿಕ್ಕೆ ನೀವು ರೆಡಿ ಇಲ್ಲ? ಅದನ್ನು ಮೊದಲು ಸರಿ ಮಾಡ್ಕೊಳ್ಳಿ ಆದ್ಮೇಲೆ. ಆ ದಿವ್ಯ ಗುಣಗಳನ್ನು ನಾವು ನನ್ನ ಜೀವನದಲ್ಲಿ ಧಾರಣೆ ಮಾಡ್ಕೊಂಡಿದ್ದೇನಾ? ನನ್ನನ್ನು ನೋಡ್ಬಿಟ್ಟು ಅವ್ರು ಜ್ಞಾನಕ್ಕೆ ಬರಬೇಕು, ನಿಮ್ಮನ್ನು ನೋಡ್ಬಿಟ್ಟು ಅವ್ರು ಜ್ಞಾನಕ್ಕೆ ಬರಲ್ಲ. ನಿಮ್ಮಲ್ಲಿ ಇಷ್ಟು ಲೋಭ ಇದೆ, ಮೋಹ ಇದೆ, ಶಾಪಿಂಗ್ ಮಾಡ್ತೀರಿ, ಅದು ಮಾಡ್ತೀರಾ, ಇದು ಮಾಡ್ತೀರಾ, ಸುಳ್ಳು ಹೇಳ್ತೀರಾ, ನೀವೆಂತ ಬ್ರಹ್ಮಕುಮಾರರು? ಬರೀ ಅಮೃತ ವೇಳೆ ಎದ್ದ ಮಾತ್ರಕ್ಕೆ, ಮುರಳಿ ಕೇಳಿದ ಮಾತ್ರಕ್ಕೆ ನೀವು ಬ್ರಹ್ಮಕುಮಾರರಾಗ್ಲಿಕ್ಕೆ ಸಾಧ್ಯವಿಲ್ಲ. ವಿಶೇಷವಾಗಿ ಪಾಂಡವರಾಗ್ಲಿಕ್ಕೆ ಸಾಧ್ಯವಿಲ್ಲ. ಪಾಂಡವರು ಯಾರು ಅಂತಂದ್ರೆ, ಪ್ರತಿಯೊಂದು ಕರ್ಮವನ್ನ ಮಾಡ್ಬೇಕಾದ್ರೆ ಬಾಬಾ ಮಾಡ್ಲಾ, ಹೇಗೆ ಮಾಡಬೇಕು, ಮಾಡಾದ್ಮೇಲೆ ಕರ್ಮದ ಫಲವನ್ನ ಭಗವಂತನಿಗೆ ಒಪ್ಪಿಸಬೇಕಾಗ್ತದೆ. ಭಗವಂತನ ಪ್ಲಾನಿನ ಅನುಸಾರ ನಾವು ಏನ್ ಮಾಡಬೇಕಾಗ್ತದೆ, ನಡೆಯಬೇಕಾಗತ್ತೆ. ಲೌಕಿಕ ಮತ್ತು ಅಲೌಕಿಕ ಎಲ್ಲ ಪರಿವಾರದಿಂದ ಆಶೀರ್ವಾದವನ್ನ ಪಡ್ಕೊಳ್ಬೇಕಾಗ್ತದೆ. ಎಷ್ಟು ನೀವು ಭಗವಂತನ ಜೊತೆ ತಗೊಂಡು ಹೋಗ್ತಾ ಹೋಗ್ತಿರೋ, ಭಗವಂತ ನಿಮ್ಗೆ ಏನ್ ಮಾಡ್ತಾರೆ, ಸಹಾಯ ಮಾಡ್ತಾರೆ. ನೋಡಿ, ಕೃಷ್ಣನಿಗೆ ಗೊತ್ತು ಕೌರವರು ಕೆಟ್ಟವರು ಅಂತ, ಆದ್ರೂ ಕೂಡ ಅವನು ಸಂಧಾನ ಮಾಡ್ಲಿಕ್ಕೆ ಹೋಗ್ತಾನೆ, ವಿಷಯ ತಿಳಿಸ್ಲಿಕ್ಕೆ ಹೋಗ್ತಾರೆ. ಅವಾಗ ದುರ್ಯೋಧನ ಕೃಷ್ಣನ ಮಾತನ್ನ ಕೇಳೋದಿಲ್ಲ. ಅವಾಗೇನಾಗ್ತದೆ, ಅವನು ಯುದ್ಧ ಮಾಡ್ಬೇಕಾಗ್ತದೆ. ಕರ್ಣನಿಗೆ ಹೋಗ್ಬಿಟ್ಟು ಕೇಳ್ತಾನೆ, ನೋಡಪ್ಪ ಅವನ ಒಂದೆಲ್ಲ ಇಷ್ಟೇನು ಹೇಳ್ತಾನ, ನೀನು ಇಂಥವನು, ಈಗಲೂ ಕೂಡ ಅವಕಾಶ ಇದೆ, ನೀನು ಪಾಂಡವರ ಜೊತೆಯಲ್ಲಿ ಇದ್ಬಿಟ್ಟು ಏನ್ ಮಾಡೋ, ಯುದ್ಧವನ್ನ ಮಾಡು. ಅವನಿಗೂ ಒಂದು ಅವಕಾಶವನ್ನು ಶ್ರೀಕೃಷ್ಣ ಕೊಡ್ತಾನೆ. ಹಾಗೆ ಆತ್ಮೀಯರೇ, ಇವರೆಲ್ಲ ಬೇರೆ ಯಾರು ಅಲ್ಲ, ನಾವೇನೆ. ಯಾವ್ದೋ ಒಂದು ಕರ್ಮ ಮಾಡ್ಬೇಕಂತ, ಇಲ್ಲ ಇಲ್ಲ ಬಾಬಾ ನಾನು ಹೇಳ್ದಂಗೆ ಆಗ್ಬೇಕು, ನೋ, ಇದು ಸರಿಯಲ್ಲ. ಬಾಬನಿಗೆ ಹೇಳಬೇಕು. ಬಾಬನನ್ನು ಏನಾದ್ರೂ ಶ್ರೀಮತವನ್ನ ಕೇಳಿದ್ರೆ ಬಾಬಾ ಹೇಳಿದಾಗ್ಲಿ ನಾವು ಒಪ್ಪಬೇಕಾಗ್ತದೆ. ಕೆಲವೊಬ್ರು ಚೀಟಿಯನ್ನು ಎತ್ತುತ್ತಾರೆ, ಚೀಟಿ ಎತ್ತದ ಮೇಲೆ ತಮಗೆ ಬೇಕಾದಾಗ ತಾನು ಮಾಡ್ತಾನೆ ಇರ್ತಾರೆ. ಅವಾಗ ಬಾಬನ ಹತ್ರ ಶ್ರೀಮತ ತಗೊಳ್ಳೋದು ಯಾಕೆ? ಮತ್ತೆ ಬಾಬಾ ನಾನು ಹೀಗೆ ಮಾಡ್ತೇನೆ ಅಂತ ಹೇಳೋದು, ಹೀಗೆ ಮಾಡ್ತೇನೆ ಅಂತ ಹೇಳೋದಿದ್ರೆ ಬಾಬನಿಗೆ ರಿಪೋರ್ಟ್ ಮಾಡೋದು ಯಾಕೆ? ಪಾಂಡವರು ಅಂತಂದ್ರೆ ನಿಮ್ಮ ಸಮಸ್ಯೆಗಳು, ಕರ್ಮಗಳು, ವಿಷಯವನ್ನ ಭಗವಂತ ಅಂತ ಹೇಳಬೇಕು. ಭಗವಂತನ ಡೈರೆಕ್ಷನಿನ ಅನುಸಾರ ಯಾರು ನಡೀತಾರೋ ಆ ಮೂಲಕ, ಆದ್ಮೇಲೆ ಗೊತ್ತಿರಲಿ, ವಿಶೇಷವಾಗಿ ಆ ಮೂಲಕ ಅವರು ಮಾನಸಿಕವಾಗಿ ಆಂತರಿಕವಾಗಿ ಖುಷಿಯಾಗಿ ಇದ್ದರೆ ಮಾತ್ರ ಅವರು ಪಾಂಡವರು. ಮಾನಸಿಕವಾಗಿ ಆಂತರಿಕವಾಗಿ ನೀವು ಖುಷಿಯಾಗಿಲ್ಲ ಅಂತಂದ್ರೆ ನಿಮ್ಮನ್ನು ನೀವು ಪಾಂಡವರು ಅಂತ ಹೇಳಲಿಕ್ಕೆ ಯಾವುದೇ ಅಧಿಕಾರ ಇಲ್ಲ. ಮಾನಸಿಕ ಖುಷಿ ಇಲ್ಲ ಅಂತಂದ್ರೆ ಕಾರಣ ಇಷ್ಟೇ, ಭಗವಂತನ ಶ್ರೀಮತದಂತೆ ನಡೀತಾ ಇಲ್ಲ, ಬಾಬಾ ಹೇಳ್ದಂಗೆ ನಡೀತಾ ಇಲ್ಲ. ಅದಕ್ಕಾಗಿ ಅಶಾಂತಿ, ದುಃಖ, ಅಸಫಲತೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗತ್ತೆ. ಸ್ಥೂಲವಾಗಿ ಹಣ, ಅಂತಸ್ತು, ಅಧಿಕಾರ ಬಂದಿರಬಹುದು, ಅದು ನಿಜವಾದ ಜೀವನ ಅಲ್ಲ. ಕೌರವರು ಜೀವನ ಪೂರ್ತಿ ಅರಮನೆಯಲ್ಲೇ ಇದ್ರು ಆತ್ಮೀಯರೇ, ಅದು ನೆಮ್ಮದಿಯಿಂದಿರ್ಲಿಲ್ಲ. ಪಾಂಡವರಿಗೆ ಕಷ್ಟನೇ ಬಂತು, ಆದರೆ ಖುಷಿಯಿಂದ ಇದ್ರು ಅವರು, ಆತ್ಮಿಕವಾಗಿ ಮತ್ತು ಮಾನಸಿಕವಾಗಿ. ಶಾರೀರಿಕವಾದಂಥ ಎಲ್ಲ ಸೌಕರ್ಯಗಳು, ಸಾಧನಗಳು ಕೌರವರಿಗಿತ್ತು, ಆದರೆ ನಿಜವಾಗ್ಲೂ ಜೀವನವನ್ನು ಅನುಭವಿಸಿದ್ಯಾರು? ಪಾಂಡವರಲ್ವಾ? ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ನೀವು ಪಾಂಡವರು, ಕೌರವರು. ಬಿಲ್ಡಿಂಗ್ ಬೇಕು, ಹಣ ಬೇಕು, ಅಂತಸ್ತು ಬೇಕು, ಕಿರೀಟ ಬೇಕು, ಸಿಂಹಾಸನ ಬೇಕು ಅಂತಂದ್ರೆ ನೀವು ಯಾರು? ಪಾಂಡವರನ್ನ ಭಗವಂತ ದುಷ್ಟ ಶಕ್ತಿಗಳನ್ನು ಸಂಹಾರ ಮಾಡಲಿಕ್ಕೆ ತನ್ನ ಒಂದು ಸಾಧನವಾಗಿ ಉಪಯೋಗ ಮಾಡ್ಕೊಳ್ತಾರೆ. ಹಾಗೆ ಪ್ರಪಂಚದಲ್ಲಿರುವಂಥ ವಿಕಾರವನ್ನ, ರಾವಣನನ್ನ, ಮಾಯೆಯನ್ನು ಸಂಹಾರ ಮಾಡಲಿಕ್ಕೆ ನಿಮ್ಮನ್ನ ಭಗವಂತ ಉಪಯೋಗ ಮಾಡ್ಕೊಳ್ತಾರೆ. ಅದರಲ್ಲೂ ಕೂಡ ಬೇರೆ 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 ಸಹಯೋಗವನ್ನ ಕೊಡ್ತಾರೆ ಅಲ್ವಾ? ನಕುಲ ಸಹದೇವ ಬೇರೆ ಬೇರೆ ಲೇವಲಲ್ಲಿ. ಹಾಗೆ ನೀವೇನಾಗಬೇಕು? ಎಲ್ಲನೂ ಆಗಬೇಕು. ಕೆಲವೊಂದ್ಸಲ ಧರ್ಮರಾಯನೂ ಆಗಬೇಕು, ಕೆಲವೊಂದ್ಸಲ ಶಕ್ತಿ ಪ್ರಯೋಗ ಮಾಡ್ಬೇಕಾದ್ರೆ ಭೀಮನೂ ಕೂಡ ಆಗಬೇಕು. ಅರ್ಜುನನಾಗಿ ಈಶ್ವರ ಜ್ಞಾನವನ್ನ ಅರ್ಜನೆಯನ್ನ ಮಾಡಬೇಕು. ನಕುಲ
ಯಾವುದೇ ಜೊತೆಗೂ ಯಾವುದೋ ಕುಲಭೇದವನ್ನು ತೋರಿಸಬಾರ್ದು. ನಮ್ಮ ಸೆಂಟ್ರು ನಿಮ್ಮ ಸೆಂಟ್ರು, ಶ್ರೀಮಂತರು ಬಡವರು, ಹಣ ಜಾಸ್ತಿ ಕೊಟ್ಟವರು ಕಡಿಮೆ ಕೊಟ್ಟವರು ಕಡಿಮೆ, ನಮ್ಗೆ ಗೌರವ ಕೊಡೋರು ಕೊಡದೆ, ನ ಕುಲ, ಯಾರಿಗೆ ಭೇದ ಭಾವ ಮಾಡಬಾರ್ದು. ಸಹದೇವ ಪ್ರತಿಯೊಂದು ಕಾರ್ಯಕ್ಕೆ ಮನುಷ್ಯಾತ್ಮರ ಜೊತೆಗೆ ಲೌಕಿಕದವರಿಗೆ ಅಲೌಕಿಕದವರಿಗೆ ಈಶ್ವರೀಯ ಕಾರ್ಯಕ್ಕೆ ಸಹಯೋಗವನ್ನು ಕೊಡುವಂತರಾಗಬೇಕು. ದೇವ ಸ ಕೊಡಬೇಕು, ಬೇಕು ತೆಗೆದುಕೊಳ್ಳಬೇಕು ಅನ್ನುವಂಥ ಮನೋಭಾವ ನಿಮ್ಮಲ್ಲಿ ಇರಬಾರದು. ನಾನು ಸದಾಕಾಲ ಅರ್ಜುನನಾಗಿರ್ತೇನೆ ಆಗೋದಿಲ್ಲ. ಅದು ನಮ್ಮಲ್ಲಿ ದಯವಿಟ್ಟು ನೀವು ವಿನಂತಿ, ಪಂಚ ಪಾಂಡವರಾಗಿ ಹೊರತು ಎಂದು ಕೂಡ ಕರ್ಣ ಮತ್ತು ದುರ್ಯೋಧನ ಆಗಬೇಡಿ. ಪಾಂಡವರಲ್ಲಿ ಜನ್ಮ ಪಡ್ಕೊಂಡ್ಬಿಟ್ಟು ಏನ್ ಮಾಡಬಾರ್ದು, ಆಮೇಲೆ ಅಲ್ಲಿಗೆ ಹೋಗ್ಬೇಡಿ, ಆ ಕೆಲಸವನ್ನ ಮಾಡಬೇಡಿ, ಇದ ಕಡೆ ಗಮನವನ್ನ ಕೊಡಿ. ಅದಕ್ಕಾಗಿ ಚೆಕ್ ಮಾಡಿ ಆದ್ಮೇಲೆ ನಾವು ಪಾಂಡವರಾಗಿದ್ದೀವ, ಪ್ರತಿಯೊಂದು ಕರ್ಮವನ್ನು ತಂದೆ ಎದುರುಗಡೆಗೆ ಇಡ್ತೀವ ಅಲ್ವಾ. ಯಾವಾಗ ವನವಾಸ ಮತ್ತು ಅಜ್ಞಾತವಾಸದ ವಿಷಯ ಗೊತ್ತಾಯ್ತು, ನೆಕ್ಸ್ಟ್ ಟೈಮ್ ಧರ್ಮರಾಜ ಏನು ಮಾಡ್ಬೇಕಾದ್ರೆ ಏನ್ ಹೇಳ್ತಾರೆ, ಕೃಷ್ಣನಿಗೆ ಕೇಳ್ತಿದ್ರಂತ. ಮಹಾಭಾರತ ಯುದ್ಧ ಮುಗಿದ ಮೇಲೆ ಸುಮಾರು ದಿನ ಆದ್ಮೇಲೆ ಅರ್ಜುನನಿಗೆ ಧರ್ಮರಾಯ ಹೇಳ್ತಾನೆ, ನೋಡಪ್ಪ ದ್ವಾರಕೆಯಿಂದ ಶ್ರೀಕೃಷ್ಣ ಸುದ್ದಿ ಏನೂ ಇಲ್ಲ, ಹೋಗ್ಬಿಟ್ಟು ನೋಡ್ಕೊಂಡು ಬಾ ಹೇಗಿದ್ದಾರೆ ಅಂತ. ಆವಾಗಿನ ಸಮಯದಲ್ಲಿ ಅಲ್ಲ, ಅದು ಕತೆ ಬಿಡಿ, ಅದು ನಿಜ ಅಲ್ಲ. ಆಗಿನ ಸಮಯದಲ್ಲಿ ಏನಿರ್ಲಿಲ್ಲ, ಇಮೇಲು, ಮೊಬೈಲು, ವಾಟ್ಸಪ್ ಎಲ್ಲ ಇರಲಿಲ್ಲ ಅಲ್ವಾ. ಹೋಗ್ಬಿಟ್ಟು ನೋಡ್ಕೊಂಡು ಬರಬೇಕಿತ್ತು, ಪತ್ರ ಇತ್ತು ಅವಾಗ ಅಲ್ವಾ. ಅಷ್ಟು ಶ್ರೇಷ್ಠ ವ್ಯಕ್ತಿ ಅಂದ್ರೆ ಒಬ್ರು ನೋಡ್ಕೊಂಡು ಬರ್ಬೇಕಲ್ವ, ತುಂಬಾ ಸಹಾಯ ಮಾಡಿದ್ನಲ್ವಾ. ಅವಾಗ ಹೋಗ್ಬೇಕಾದ್ರೆ ದಾರಿಯಲ್ಲೆಲ್ಲೋ ಒಂದ್ ಕಡೆಗೆ ಏನಾಗ್ತದೆ, ಅದು ಜಗಳ ನಡೀತಾ ಇರ್ತದೆ, ಅರ್ಜುನ ರಥ ಹೋಗ್ತಾ ಇರ್ತದೆ. ಅವಾಗ ಅರ್ಜುನ ಅವರ ಜಗಳವನ್ನು ಬಿಡಿಸ್ಲಿಕ್ಕೆ ನೋಡ್ತಾನೆ. ಅವಾಗ ಅಲ್ಲಿ ಸಿಟ್ಟು ಬಂದ್ಬಿಟ್ಟು ಇವನ ಮೇಲೆ ಯುದ್ಧ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಯುದ್ಧ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಅಲ್ಲಿ ಅರ್ಜುನ ಸೋತು ಬಿಡ್ತಾನೆ. ಅರ್ಜುನನಿಗೆ ಆಶ್ಚರ್ಯ, ಕೌರವರನ್ನು ಇಷ್ಟು ಜನರನ್ನು ನಾನು ಸೋಲಿಸಿದ್ದೇನೆ, ಇಷ್ಟೋ ಜನ ರಾಕ್ಷಸರನ್ನು ಸಂಹಾರ ಮಾಡಿದ್ದೇನೆ, ಇವತ್ತು ಒಂದು ಸಣ್ಣ ಊರಿನಲ್ಲಿ ಸ್ವಲ್ಪ ಜನ ಜೊತೆಗೆ ನನಗೆ ಯಾಕೆ ಸೋಲಾಯಿತು. ಅದನ್ನೇ ಯೋಚನೆ ಮಾಡಿಬಿಟ್ಟು ದ್ವಾರಕೆಗೆ ಹೋದಾಗ ಗೊತ್ತಾಗತ್ತೆ, ಅಲ್ಲಿ ಶ್ರೀಕೃಷ್ಣನ ಏನಾಗಿದೆ, ಸಾವಾಗಿದೆ ಅಂತ ಅಲ್ವಾ. ನಾನು ವಾಪಸ್ ಬಂದ್ಬಿಟ್ಟು ಹೇಳ್ತಾನೆ ಧರ್ಮರಾಯನಿಗೆ, ನೋಡಿ ಪಾಂಡವರು ಯುದ್ಧದಲ್ಲಿ ಗೆದ್ದರೂ ಕೂಡ ಹೆಚ್ಚಿನ ಸಮಯ ರಾಜ್ಯಭಾರ ಮಾಡ್ಲಿಕ್ಕೆ ಅವರಿಗೆ ಆಗಿಲ್ಲ. ಅವರು ತಮ್ಮ ಮಕ್ಕಳಿಗೆ ಬಿಟ್ಬಿಟ್ಟು ಅವ್ರು ಹಿಮಾಲಯಕ್ಕೆ ಹೋಗ್ಬಿಟ್ರು. ಅವಾಗ ಧರ್ಮರಾಯನಿಗೆ ಹೇಳ್ತಾರೆ, ಧರ್ಮರಾಯ ನನ್ನ ಅನುಭವ ಇದು, ಇಷ್ಟು ದಿನ ನಾನು ಒಂದು ವಿಶ್ವದಲ್ಲಿ ಶ್ರೇಷ್ಠವಾದಂಥ ಬಿಲ್ವಿದ್ದಿಗಾರ್ಯ ಹೇಳುವಂತ ಒಂದು ಅಹಂಕಾರ ನನಗಿತ್ತು. ಅದು ಇವತ್ತು ಗೊತ್ತಾಯ್ತು, ಶ್ರೀಕೃಷ್ಣನಲ್ಲಿರದೇ ಇರುವಂತ ಪಾಂಡವರು ಸಫಲತೆ ಆಗ್ಲಿಕ್ಕೆ ಎಂದೂ ಕೂಡ ಸಾಧ್ಯವಿಲ್ಲ. ಇವತ್ತು ನಮ್ಮ ಜೀವನದಲ್ಲಿ ಶ್ರೀಕೃಷ್ಣ ಇಲ್ಲ, ದ್ವಾರಕೆಯಲ್ಲಿ ಇಲ್ಲ ಅಂತಂದ್ಮೇಲೆ ಅವನು ಸಹಯೋಗ ನಮ್ದಿಲ್ಲಿದ್ದಾಗ ಈ ಸೋಲನ್ನು ಒಪ್ಕೊಂಡ್ಬಿಟ್ಟು ನಾವಿಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಪುನಃ ಪುನಃ ಬಾಬಾ ನಮಗೆ ಮುರಳಿಲಿ ಏನ್ ಹೇಳ್ತಾರೆ, ಮಕ್ಕಳೇ ನನ್ನ ಜೊತೆ ಜನ್ಮ ಪಡ್ಕೊಂಡಿದ್ದೀರಲ್ವಾ, ಪಾಠ ಮಾಡ್ತಿರಲ್ವಾ, ಅದಕ್ಕಾಗಿ ಶಿವನ ಬಾರಾತ್, ನನ್ನ ಪಾತ್ರ ಮುಗಿದ ಮೇಲೆ ಯಾವಾಗ ನಾನು ಮತ್ತು ಬ್ರಹ್ಮ ಬಾಬಾ ಪರಂಧಾಮಕ್ಕೆ ಹೋಗ್ತೀವೋ ನನ್ನ ಜೊತೆಗೆ ಬಂದ್ಬಿಡಿ ಮಕ್ಕಳೇ, ವೇಟ್ ಮಾಡಬೇಡಿ. ತಂದೆ ಇಲ್ಲ ಅಂತಂದ್ರೆ ನಿಮ್ಗೆ ಅಷ್ಟು ಸಹಯೋಗ ಸಿಗೋದಿಲ್ಲ ಅಲ್ವಾ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಪರಮಾತ್ಮ ಇಲ್ಲಿವರೆಗೂ ನಮ್ಮ ಜೊತೆಲಿದ್ದಾರೋ ಅಲ್ಲಿವರೆಗೆ ವಿಜಯ, ಅಲ್ಲಿವರೆಗೆ ಸಫಲತೆ. ಅವರು ಇಲ್ಲ ಅಂತಂದ್ರೆ ನಮಗೆ ಸಫಲತೆ ಬರಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಈ ಪಾಂಡವರಾಗಬೇಕು, ಕೌರವರಾಗಬೇಕು, ದುರ್ಯೋಧನ ಆಗಬೇಕು, ಕರ್ಣ ಆಗಬೇಕು, ಅರ್ಜುನ ಆಗಬೇಕು, ಅಥವಾ ಸಮಯದ ಅನುಸಾರ 5 ಆಗಬೇಕು, ಹೇಳೋದನ್ನ ಏನ್ ಮಾಡಿ ಯೋಚನೆಯನ್ನ ಮಾಡಿ, ಜೊತೆಗೆ ಪಾಂಡವರಾಗ್ತಾ ಆಗ್ತಾ ಫಂಡಾನು ಕೂಡ ಹಾಕಿ. ಪಾಂಡವರು ಅಂತಂದ್ರೆ ನಮ್ಮ ಜೀವನಕ್ಕೋಸ್ಕರ ಮಾತ್ರ ನಾನು ಮಾಡ್ಕೊಳ್ಳುವಂಥವ್ರು, ಕೇವಲ ಪಾಂಡವರಾಗಬೇಡಿ, ಫಂಡ ಆಗ್ಬಿಟ್ಟು ದಾರಿ ಅಂದ್ರೆ ದಾರಿ ತೋರಿಸುವಂಥವರಾಗ್ಬಿಟ್ಟು ಮಾರ್ಗದರ್ಶಿಗಳಾಗ್ಬಿಟ್ಟು ಬೇರೆಯವನ್ನು ಕೂಡ ಮನಸ್ಸ ವಾಚ ಕರ್ಮಣ ತನುಮನದಿಂದ ಭಗವಂತನಲ್ಲಿ ಅವರನ್ನು ತಲುಪಿಸುವಂತ ಒಂದು ಕೆಲಸವನ್ನ ಮಾಡುವಂಥವ್ರು ಆಗಿ. ಇದು ಪಾಂಡವ ಮತ್ತು ಫಂಡ ಮಾರ್ಗದರ್ಶಿ ಅಂತಂದ್ರೆ ಯಾವುದೊಂದು ಊರಿಗೆ ದಾರಿ ತೋರಿಸೋದಲ್ಲ, ಪರಮಾತ್ಮನ ಕಡೆಗೆ ದಾರಿಯನ್ನು ತೋರಿಸ್ಬೇಕು ಅಂತಂದ್ರೆ ಪರಮಾತ್ಮನ ಜೊತೆಯಲ್ಲಿ ನೀವು ತುಂಬಾ ಸಮಯ ಇರಬೇಕಾಗ್ತದೆ. ಹೇಗೆ ಹೋಗೋದು ಬರೋದು ನಿಮ್ಗೆ ವಿಧಿ ಗೊತ್ತಿರಬೇಕಾಗ್ತದೆ, ಅದರ ಕಷ್ಟ ಸುಖ ನಿಮ್ಗೆ ಗೊತ್ತಿರಬೇಕಾಗ್ತದೆ. ಆವಾಗ ಮಾತ್ರ ನೀವು ಬೇರೆಯವರಿಗೆ ದಾರಿಯನ್ನು ತೋರ್ಲಿಕ್ಕೆ ಸಾಧ್ಯ. ಯಾರು ತುಂಬಾ ಸಮಯ ತೀರ್ಥಯಾತ್ರೆ ಮಾಡಿದ್ದಾರೆ ಅವ್ರು ತಾನೇ ಗೈಡ್ ಆಗ್ಲಿಕ್ಕೆ ಸಾಧ್ಯ.
ಯಾರು ತುಂಬಾ ಸಮಯದಿಂದ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದಾರೋ ಅವರು ಮಾತ್ರ ಗುರು ಆಗ್ಲಿಕ್ಕೆ ಸಾಧ್ಯ. ಅವರಲ್ಲಿ ಗುರುಸ್ವಾಮಿ ಅಂತ ಇರ್ತಾರೆ ಅಲ್ವಾ. ಫಸ್ಟ್ ಟೈಮ್ ಹೋಗ್ಬಿಟ್ಟು ಗುರುಸ್ವಾಮಿ ಆಗ್ಲಿಕ್ಕೆ ಆಗೋದಿಲ್ಲ ಆತ್ಮೀಯರೇ ಅಲ್ವಾ. ಅದಕ್ಕಾಗಿ ನೀವೇನಾಗ್ತೀರಾ, ಏನಾಗಬೇಕು, ಆ್ಯಕ್ಚುಲಿ ಏನಾಗಬೇಕು ಹೇಳ್ಕೊಂಡು ಈಗ ಏನಿದ್ದೀವಿ, ನಾವು ಇವಾಗ ಎಲ್ಲಿದ್ದೀವಿ, ಮುಂದೆ ನಾನು ಎಲ್ಲಿ ಹೋಗಬೇಕು ಹೇಳೋದನ್ನು ತಿಳ್ಕೊಳ್ಳಿ. ಅದರ ನಡುವೆ ಏನಾದರೂ ನಿಮ್ಮಲ್ಲಿ ಬಲಹೀನತೆಗಳು, ಸಮಸ್ಯೆಗಳು, ಕಷ್ಟಗಳಿದ್ರೆ ಅಲ್ಲಿಂದ ಹೊರಗಡೆಗೆ ಬನ್ನಿ. ಓಕೆ. ಓಂ ಶಾಂತಿ.